ನಮಸ್ತೆ ವೀಕ್ಷಕರೇ, ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಿತ್ರಶ್ರೀ. ಸಮಸ್ತ ಪ್ರಗತಿ ಟಿವಿ ವೀಕ್ಷಕರಿಗೆಲ್ಲರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ಇವತ್ತಿನ ಸಂಚಿಕೆಯನ್ನ ಪ್ರಾರಂಭ ಮಾಡೋಣ. ಬಹುಮುಖ್ಯವಾಗಿ ದೀಪಾವಳಿ ಹಬ್ಬ ಅಂದಾಕ್ಷಣ ಎಲ್ಲರೂ ಕೂಡ ಲಕ್ಷ್ಮೀ ಪೂಜೆಯನ್ನ ಮಾಡುವಂತದ್ದು ವಾಡಿಕೆ. ಸೊ ಲಕ್ಷ್ಮೀ ಪೂಜೆ ಈ ಬಾರಿಯ ಕಾರ್ತಿಕ ಮಾಸದ ಮೊದಲನೇ ಹಬ್ಬ ದೀಪಾವಳಿ ಹಬ್ಬದ ವಿಶೇಷ ಸಂಚಿಕೆಯಲ್ಲಿ ಲಕ್ಷ್ಮೀ ಪೂಜೆಯನ್ನ ಯಾವಾಗ ಮಾಡಬೇಕು, ಯಾವ ಸಮಯದಲ್ಲಿ ಮಾಡಬೇಕು, ಯಾವ ಸಮಯ ಸೂಕ್ತ, ಯಾವ ಸಮಯ ಅದಕ್ಕೆ ಹೇಳಿ ಮಾಡಿಸಿರುವಂತಹ ಒಂದು ಸಮಯ ಆಗಿದೆ. ಸೊ ಹೀಗೆ ಹಲವಾರು ವಿಷಯಗಳ ಬಗ್ಗೆ ತಿಳಿದುಕೊಳ್ಳೋಣ ಇವತ್ತಿನ ನಮ್ಮ ಸಂಚಿಕೆಯಲ್ಲಿ. ಹಾಗೆ ದಿನಾಂಕ 19/10/2025 ಭಾನುವಾರದ ದಿನ ಭವಿಷ್ಯ ಹಾಗೆ ಪಂಚಾಂಗ ತಿಥಿ ಈ ಎಲ್ಲಾ ವಿಚಾರಗಳ ಬಗ್ಗೆ ಇವತ್ತಿನ ಸಂಚಿಕೆಯಲ್ಲಿ ತಿಳಿಯೋಣ. ಹಾಗೆ ನೀವು ಸಹ ನೇರ ಪ್ರಸಾರಕ್ಕೆ ಕಾಲ್ ಮಾಡಬಹುದು, ಮಾತನಾಡಬಹುದು. ನೀವು ಕಾಲ್ ಮಾಡಬೇಕಾಗಿರೋ ನಂಬರ್ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ. ಹಾಗೆ ನಾನು ಕೂಡ ಒಂದು ಬಾರಿ ನಂಬರ್ ಅನ್ನ ತಿಳಿಸ್ತೀನಿ. 0816227004 ಅಥವಾ 5 ಅಥವಾ 6 ಕಾಲ್ ಮಾಡಿ ಗುರೂಜಿಗಳ ಬಳಿ ನೇರವಾಗಿ ಮಾತನಾಡಿ. ಮೊದಲನೇದಾಗಿ ಗುರೂಜಿಗಳನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡ್ತಾ ಇದ್ದೀನಿ. ಖ್ಯಾತ ಸಂಖ್ಯಾಶಾಸ್ತ್ರಜ್ಞರು, ಪಂಚಭೂತ ವಾಸ್ತು ತಜ್ಞರು ಹಾಗೂ ಖ್ಯಾತ ಜ್ಯೋತಿಷಿಗಳು ಆದಂತಹ ಶ್ರೀ ಮಂಜುನಾಥ್ ಗುರೂಜಿಗಳು. ಗುರುಜಿ ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನೀಲಾಂಜನ ಸಮಭಾಸಂ ರವಿಪುತ್ರಂ ಯಮಾಗ್ರಜಂ ಛಾಯಾ ಮಾರ್ತಾಂಡ ಸಂಭೂತಂ ತಂ ನಮಾಮಿ ಶನೇಶ್ವರಾಯ. ಗುರುಜಿ, ಮೊದಲನೇದಾಗಿ ದೀಪಾವಳಿ ಹಬ್ಬದ ಶುಭಾಶಯಗಳು. ಗುರುಜಿ ತಮಗೂ ಕೂಡ ಮತ್ತು ನಮ್ಮ ಪ್ರಗತಿ ವಾಹಿನಿಯ ಯಾರ್ಯಾರು ಜ್ಯೋತಿಷ ಆಸಕ್ತರಿದ್ದಾರೋ, ಯಾರ್ಯಾರು ಕಾರ್ಯಕ್ರಮ ನೋಡ್ತಿದ್ದಾರೋ ಅವ್ರಿಗೂ ಕೂಡ ಒಂದು ದೀಪಾವಳಿ ಹಬ್ಬ ಎಲ್ಲರಿಗೂ ಸುಖ ಶಾಂತಿ ನೆಮ್ಮದಿ ತರಲಿ ಅಂತ ಹಾರೈಸ್ತೇವೆ. ಗುರುಜಿ, ನಮ್ಮ ಕಾರ್ಯಕ್ರಮದ ಮೊದಲನೇ ಅಂಗ, ಸೊ ನಾಳಿನ ದಿನದ ಒಂದು ಪಂಚಾಂಗ ಮತ್ತೆ ತಿಥಿಯನ್ನ ನೋಡ್ಬಿಡೋಣ. ಗುರುಜಿ ನೋಡಿ, ನಾಳೆ ತುಂಬಾ ವಿಶೇಷವಾಗಿ ತ್ರಯೋದಶಿ ತಿಥಿ ಇರುವಂತದ್ದು. ಕೃಷ್ಣ ಪಕ್ಷ 19 ಅಕ್ಟೋಬರ್ 2025 ನಾಳಿನ ದಿನಾಂಕ. ಉತ್ತರ ಫಾಲ್ಗುಣಿ ನಕ್ಷತ್ರ, ಇಂದ್ರ ಯೋಗ ಅಂತ ಹೇಳ್ತೀವಿ. ವಾರ ರವಿವಾರ. ಬೆಂಗಳೂರಿನ ಕಾಲಮಾನ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟ ಹಾಗೆ 6 ಗಂಟೆ 11 ನಿಮಿಷಕ್ಕೆ ಸೂರ್ಯೋದಯ ಆಗುವಂಥದ್ದು, 5 ಗಂಟೆ 57 ನಿಮಿಷಕ್ಕೆ ಸೂರ್ಯಾಸ್ತ ಆಗುವಂಥದ್ದು. ಮುಹೂರ್ತ ಭಾಗದಲ್ಲಿ ನೋಡೋದಾದ್ರೆ 4 ಗಂಟೆ 27 ನಿಮಿಷದಿಂದ 5 ಗಂಟೆ 57 ನಿಮಿಷಕ್ಕೆ ರಾಹುಕಾಲ. ಯಮಗಂಡ ಕಾಲ 12 ಗಂಟೆ 4 ನಿಮಿಷದಿಂದ 1 ಗಂಟೆ 33 ನಿಮಿಷ. ಗುಳಿಕ ಕಾಲ 3 ಗಂಟೆ 1 ನಿಮಿಷದಿಂದ 4 ಗಂಟೆ 29 ನಿಮಿಷ. ಅಭಿಜಿತ ಮುಹೂರ್ತ ಅಥವಾ ಅಭಿಜಿತ ಲಗ್ನ ಅಂತ ನೋಡೋದಾದ್ರೆ 11 ಗಂಟೆ 41 ನಿಮಿಷದಿಂದ 12 ಗಂಟೆ 28 ನಿಮಿಷವಾಗಿರುವಂಥದ್ದು. ಗುರುಜಿ, ನಾಳಿನ ದಿನದ ವಿಶೇಷತೆ ಏನಾದರೂ ಇದೆಯಾ? ಭಾನುವಾರ ನೋಡಿ, ತುಂಬ ವಿಶೇಷ ಮುಹೂರ್ತ ಭಾಗದಲ್ಲಿ ನಾವು ನಮ್ಮ ಒಂದು ಉತ್ತರ ಭಾರತದಲ್ಲಿ ನಾವು ಧನೇತ್ರಾಸ್ ಅಂತ ಹೇಳ್ತಾರೆ. ನಮ್ಮ ಪಂಚಾಂಗ ಪ್ರಕಾರ ನೋಡೋದಾದ್ರೆ ಧನ ತ್ರಯೋದಶಿ ಅಂತ ಹೇಳ್ತೀವಿ. ಅಂದರೆ ಧನಲಕ್ಷ್ಮಿಯ ಆರಾಧನೆ ಮಾಡುವಂಥ ವಿಶೇಷ ತ್ರಯೋದಶಿ ತಿಥಿ ಆಗಿರುವಂಥದ್ದು. ಸೊ ಕೆಲವೊಬ್ಬರಲ್ಲಿ ಕನ್ಫ್ಯೂಷನ್ಸ್ ಇದೆ. ನಾವು ಮುಂದುವರೆದ ಚರ್ಚಾ ಭಾಗದಲ್ಲಿ ಅದ್ರ ಬಗ್ಗೆ ತಿಳಿಸ್ಕೊಡ್ತೀವಿ. ಇವತ್ತು 18ನೇ ತಾರೀಕು ಮಾಡಬೇಕಾ ಅಥವಾ 19ನೇ ತಾರೀಕು ಮಾಡಬೇಕಾ ಅಂತ. ಬಟ್ ನಮ್ಮ ಪಂಚಾಂಗದ ಪ್ರಕಾರದಲ್ಲಿ ತಿಥಿ ಅನುಸಾರವಾಗಿ ನೋಡೋದಂದ್ರೆ, ತಿಥಿ ಅಂದರೆ ನಾವು ದಿನ ಅಂತ ಹೇಳ್ತೀವಿ. ತಿಥಿ ಅನುಸಾರವಾಗಿ ನಾಳೆನೇ ತ್ರಯೋದಶಿ ತಿಥಿ ಆಗಿರೋದ್ರಿಂದ ನಾಳೆನೇ ಧನ ತ್ರಯೋದಶಿಯನ್ನು ಆಚರಣೆ ಮಾಡುವಂಥದ್ದು ತುಂಬಾ ಸೂಕ್ತವಾಗಿರುವಂಥದ್ದು. ವಿಶೇಷವಾಗಿ ಧನ ತ್ರಯೋದಶಿ ಎಂದು ಧನಲಕ್ಷ್ಮಿಯ ಆರಾಧನೆ ಮಾಡುವಂಥದ್ದು, ಪೂಜೆ ಇತ್ಯಾದಿ ಪುನಸ್ಕಾರಗಳನ್ನು ಮಾಡುವಂಥದ್ದು ತುಂಬಾ ಶ್ರೇಯಸ್ಕರ ತರುವಂಥದ್ದು. ಧನಾಭಿವೃದ್ಧಿ ಆಗಿರ್ಬೋದು, ಇಷ್ಟ ಅಭಿವೃದ್ಧಿ ಆಗಿರ್ಬೋದು, ಮತ್ತೆ ಯಾವುದೇ ರೀತಿ ಎಲ್ಲಾನು ಕೂಡ ಧನ ಧಾನ್ಯ ಸಂಪತ್ತಿಗೆ ಅಭಿವೃದ್ಧಿ ಆದ ಲಕ್ಷ್ಮೀ ಮಾತೆಯ ಇನ್ನೊಂದು ಸ್ವರೂಪನೇ ಧನಲಕ್ಷ್ಮಿಯ ದೇವಿ ಅಂತ ಹೇಳ್ತೀವಿ. ಸೊ ನಾಳಿನ ದಿನ ಆ ದೇವಿಯ ಆರಾಧನೆ ತುಂಬಾ ವಿಶೇಷವಾಗಿರುವಂಥದ್ದು. ವರ್ಷಕ್ಕೆ ಒಂದು ಸತಿ ಬರುವಂತ ಮುಹೂರ್ತ ಅಂತ ನಾವು ತಿಳಿಸ್ತೇವೆ. ಓಕೆ ಗುರುಜಿ, ಇನ್ನು ಮುಂದುವರೆದ ಭಾಗವಾಗಿ ನಾಳಿನ ದಿನದ ಒಂದು ದ್ವಾದಶ ರಾಶಿಗಳ ಫಲಾಫಲಗಳನ್ನ ನೋಡ್ತಾ ಹೋಗೋಣ. ಗುರುಜಿ ಖಂಡಿತ. ಮೊದಲನೇದಾಗಿ ಮೇಷರಾಶಿ. ನಿಮಗೇನು ಒಳ್ಳೆಯದೆಂದು ನಿಮಗೆ ಮಾತ್ರ ಗೊತ್ತು. ಆದ್ದರಿಂದ ನೀವು ಸ್ವಲ್ಪ ದೃಢವಾಗಿರಿ, ಧೈರ್ಯಶಾಲಿಯಾಗಿರಿ ಮತ್ತು ತಕ್ಷಣದ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸ್ವಲ್ಪ ಫಲಿತಾಂಶಗಳಿಗೆ ಸಿದ್ಧರಾಗಿರಿ. ಈ ರೀತಿ ನಾಳಿನ ಒಂದು ಮೇಷರಾಶಿಯ ದಿನ ಭವಿಷ್ಯವಾಗಿದೆ. ಮೇಷರಾಶಿಯ ನಂತರ ಮುಂದಿನ ರಾಶಿ ವೃಷಭ ರಾಶಿ. ತುಂಬಾ ಚಿಂತೆ, ಒತ್ತಡ ನಿಮ್ಮ ಆರೋಗ್ಯವನ್ನು ನಾಶ ಮಾಡಬಹುದು. ನಿಮ್ಮ ಮಾನಸಿಕ ಸ್ಪಷ್ಟತೆಯನ್ನು ಕಾಯ್ದುಕೊಳ್ಳಲು ಗೊಂದಲ, ಹತಾಶೆಯನ್ನು ತಡೆಗಟ್ಟಬೇಕು. ಅದರಿಂದ ನಿಮಗೆ ದಿನ ಶುಭವಾಗುತ್ತೆ. ಮುಂದಿನ ರಾಶಿ ವಿಚಾರಕ್ಕೆ ನೋಡೋದಕ್ಕೂ ಮುಂಚೆ ಗುರುಜಿ ಒಬ್ರು ಕಾಲರ್ ರೆಡಿ ಇದ್ದಾರೆ, ಮಾತನಾಡ್ಬಿಡೋಣ. ಖಂಡಿತ. ಹಲೋ, ನಮಸ್ತೆ. ನಮಸ್ತೆ, ಶುಭ ಸಂಜೆ. ನಮಸ್ತೆ, ಹೇಳಿ, ಎಲ್ಲಿಂದ ಕಾಲ್ ಮಾಡ್ತಾ ಇದ್ದೀರಾ? ನಿಮ್ ಹೆಸರು ಹೇಳಿಮಾ. ನಾನು ಮಾರುತಿ ಅಂತ, ಬೆಂಗಳೂರಿಂದ. ಓಕೆ, ಗುರೂಜಿಗಳಿದ್ದಾರೆ, ಯಾರ ಬಗ್ಗೆ ಕೇಳ್ಬೇಕು ಹೇಳಿ. ನನ್ ಬಗ್ಗೆ ಕೇಳ್ಬೇಕಾಗಿತ್ತು. ನೀವು ಹುಟ್ಟಿದಂತ ಜನ್ಮ ದಿನಾಂಕ, ಜನ್ಮ ಸಮಯ, ಜನ್ಮ ಸ್ಥಳ ತಿಳಿಸ್ತೀರಾ? ಹೇಳಿ. 11/11/71. ಓಕೆ, ಜನ್ಮ ಸಮಯ ತಿಳಿಸಿ. ಗುರುವಾರ ಮಧ್ಯಾಹ್ನ 12:00 ಓಕೆ, ಜನ್ಮ ಸ್ಥಳ ಮೈಸೂರು, ಸಿಂಹರಾಶಿ, ಮಖ ನಕ್ಷತ್ರ. ಓಕೆ, ಗುರೂಜಿಗಳಿದ್ದಾರೆ, ಮಾತನಾಡ್ತಾರೆ. ನೀವ್ ಏನ್ ಪ್ರಶ್ನೆ ಕೇಳ್ಬೇಕು ಅನ್ಕೊಂಡಿದ್ದೀರಾ ಕೇಳಿ.
ಅಮ್ಮ ನಮಸ್ತೆ, ಹೇಳಿ. ಸಿಂಹರಾಶಿ ಮಗ ನಕ್ಷತ್ರ ಬರುತ್ತೆ ತಾವು ಹೇಳ್ದಂಗೆ. ಗುರುವಾರ ಇದೆ, ಮಕರ ಲಗ್ನದ ಜಾತಕ ಆಯ್ತಾ. ಈಗ ನಡೀತಾ ಇರೋ ದಶ ಬಂದು ರಾಹು ದಶ 2016ರಿಂದ ನಡೀತಾ. ಅಲ್ವಾ? ಸಿಂಹ ರಾಶಿ ಮಕರ ಲಗ್ನ ಬರುತ್ತೆ. ಅಯ್ಯ ಹೌದಾ, ನಾನು ಕುಂಭ ಲಗ್ನ ಅನ್ಕೊಂಡಿದೀನಿ. ಇತ್ತ ಸಮಯ ಇನ್ನೊಂದ್ಸತಿ ಹೇಳಿ. 12:30 ಮಧ್ಯಾಹ್ನನ? ಮಧ್ಯಾಹ್ನ 12:30 ಗುರುವಾರ. ಇಲ್ಲ, ಈ ಮಕರ ಲಗ್ನನೇ ಬರುತ್ತೆ. 21 ಡಿಗ್ರಿಯಲ್ಲಿದೆ. ಮೈಸೂರಲ್ವಾ ಹುಟ್ಟಿರೋ ಸ್ಥಳ? ಇಲ್ಲ, ಮಕರ ಲಗ್ನ ಬರುತ್ತೆ ಮೇಡಮ್. ಹೇಳಿ ಸರ್, ಸ್ವಲ್ಪ ಕೆಲ್ಸಗಳು ಯಾವ್ದು ಬೇಗ ಆಗೋಗ್ತಾ ಇಲ್ಲ. ಹೌದಾ? ಭವಿಷ್ಯ ಹೇಗಿದೆ, ಆರೋಗ್ಯದ್ದೇ ಆಗ್ಲಿ ಹಣಕಾಸಿಂದೇ ಆಗ್ಲಿ. ಈಗ ನೋಡಿ, ಕೆಲಸ ಅಂತಂದ್ರೆ ನಿಮ್ಗೆ ರಾಹು ದಶೆ ಪ್ರಾರಂಭ ಆಗಿರೋದು. ಸ್ವಲ್ಪ ಸ್ಲೋ ಡೌನ್ ಆಗ್ಬಿಡುತ್ತೆ. ಸೊ ನಿಮ್ಮ ಜಾತಕದ ಪ್ರಕಾರ ನೋಡಿ, ರಾಹು ದಶೆ ನಡೀತಿದೆ 2016ರಿಂದ. ಅದರಲ್ಲಿ ರಾಹು ದಶೆನಲ್ಲಿ ಬುಧ ಅಂತರ್ದಶೆ ನಡೀತಿದೆ. ಬುಧ ಬಂದು ನಿಮಗೆ ಷಷ್ಠಿ ಭಾಗ್ಯಾಧಿಪತಿ ಆಗಿ ಆರೋಗ್ಯದಲ್ಲಿ ಏರುಪೇರುಗಳು ನಿಮಗೆ 2024 ಜೂನಿಂದಾನೇ ಇರುತ್ತೆ. ಅಂದರೆ ಕಳೆದ ಒಂದೂವರೆ ವರ್ಷದಿಂದ ಆಯ್ತಾ. ಆರೋಗ್ಯದಲ್ಲಿ ಏರುಪೇರು ಇರುತ್ತೆ. ಕೆಲಸಗಳು ಯಾಕಂತಂದ್ರೆ ನಿಮಗೆ ರಾಹುನಲ್ಲಿ ಬುಧ ಲಾಭಸ್ಥಾನದಲ್ಲಿದ್ದಾರೆ. ಆದರೂ ವ್ಯಯಾಧಿಪತಿ ಗುರು ಜೊತೆ ಇರೋದ್ರಿಂದ ಎಲ್ಲ ಕೆಲಸ ನಿಧಾನ ಆಗ್ತಿರುತ್ತೆ. ಆದಷ್ಟು ಈ ಒಂದು ಜನವರಿ ನಂತರ, ಮಕರ ಸಂಕ್ರಾಂತಿ ನಂತರ ಗೋಚಾರದಲ್ಲಿ ಗುರು ಕೂಡ ನಿಮಗೆ ಚೆನ್ನಾಗಿ ಆಗುತ್ತೆ. ಈಗ ಗುರುಬಲ ಸ್ವಲ್ಪ ಕಮ್ಮಿ ಆಗಿದೆ ಸಿಂಹರಾಶಿಯವರಿಗೆ ಈ 3 ತಿಂಗಳ ಕಾಲ. ಮತ್ತೆ ಜನವರಿಯಿಂದ ಗುರು ಮತ್ತೆ ನಿಮಗೆ ಲಾಭಸ್ಥಾನಕ್ಕೆ ಬರೋದ್ರಿಂದ ಗುರುಬಲನೂ ಬರುತ್ತೆ. ಮತ್ತೆ ನಿಮ್ಮ ದಶಾಭುಕ್ತಿಗಳಲ್ಲೂ ಕೂಡ ಬದಲಾವಣೆ ಆಗೋದ್ರಿಂದ ಜನವರಿಯಿಂದ ನಿಮ್ಮ ಕೆಲಸ ಕಾರ್ಯಗಳು ನಡೆಯುತ್ತೆ. ಬಟ್ ಆರೋಗ್ಯದ ವಿಚಾರವಾಗಿ ಇನ್ನೂ 1 ವರ್ಷಗಳ ಕಾಲ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಅಂದರೆ ಯಾವ ರೀತಿ ಅಂದರೆ ಯಾವುದನ್ನು ಏನು ಡಯಾಗ್ನೈಸ್ ಮಾಡೋಕ್ಕಾಗಲ್ಲ. ಸುಮ್ಮನೆ ಹುಷಾರು ಇಲ್ಲದೆ ಇರೋದು, ಮತ್ತೆ ಆರೋಗ್ಯದಲ್ಲಿ ಏರುಪೇರು ಆಗ್ತಿರೋದು, ಆ ಥರ ಆಗ್ತಿರುತ್ತಮ್ಮ ನಿಮಗೆ. ಮತ್ತೇನಾದ್ರು ಪ್ರಶ್ನೆಗಳು ಕೇಳೋದಿದ್ಯಾ ಮಾಲತಿ ಅವ್ರೆ? ಪ್ರಶ್ನೆ, ನನ್ನ ಮಗನ ವಿದ್ಯಾಭ್ಯಾಸ ಹೇಗಿದೆ ಅಂತ ಕೇಳ್ಬೇಕಾಗಿತ್ತು. ಅಭಯ್ ಅಂತ ಹೆಸರು. ಅವ್ರು ಹುಟ್ಟಿರುವಂತಹ ಜನ್ಮ ದಿನಾಂಕ, ಜನ್ಮಸ್ಥಳ, ಜನ್ಮ ಸಮಯವನ್ನ ತಿಳಿಸ್ತೀರಾ? ಅವಂದು 2002 ಜೂನ್ 17. ಸಮಯ ತಿಳಿಸಿ. ಸೋಮವಾರ 17ನೇ ತಾರೀಕು 8 ಗಂಟೆಗೆ. 8 ಗಂಟೆ ಬೆಳಿಗ್ಗೆನಾ ಸಂಜೆನಾ? 8:15 ಬೆಳಗ್ಗೆ. ಸ್ಥಳ ಯಾವುದು? ಸ್ಥಳ ತಿಳಿಸಿ. ಚಿಕ್ಕಬಳ್ಳಾಪುರ, ಪುಬ್ಬ ನಕ್ಷತ್ರ. ನೋಡಿ ಅಮ್ಮ, ಅವ್ರದ್ದು ಅದೇ ಪೂರ್ವ ಫಾಲ್ಗುಣಿ ಪುಬ್ಬ ನಕ್ಷತ್ರ ಬರುತ್ತೆ, ಕರ್ಕಾಟಕ ಲಗ್ನ. ಸೊ ನಡೀತಾರೆ. ಚಂದ್ರದಶೆ ನಡೀತಿದೆ. ಚಂದ್ರನಲ್ಲಿ ಕೇತು ಇರೋದ್ರಿಂದ ಸ್ವಲ್ಪ ಮೂಡಿ ಇರ್ತಾರೆ, ಟೆನ್ಷನ್ ಮಾಡ್ಕೊಂತಾರೆ, ಆ ಥರ ಇದೆ. ಈಗ ನಡೀತಾರ ದಶಾಭುಕ್ತಿ ಪ್ರಕಾರ ಅವರಿಗೆ ಚೆನ್ನಾಗಿದೆ ಟೈಮ್ ಪೀರಿಯಡ್. ಏನ್ ಅವ್ರ ವಿಚಾರವಾಗಿ ಏನ್ ಪ್ರಶ್ನೆ ಇತ್ತು ಮುಖ್ಯವಾಗಿ? ಅವನೀಗ ಕೆಲಸದಲ್ಲಿದ್ದಾನೆ. ಮುಂದಿಂದು ಲೈಫ್ ಹೇಗಿದೆ ಅಂತ ಕೇಳಬೇಕಾಗಿತ್ತು. ಅಮ್ಮ, ಅವರಿಗೆ ಚಂದ್ರದಶೆ ನಡೀತಾ ಇದೆ. ಕರ್ಕಾಟಕ ಲಗ್ನಕ್ಕೆ ಲಗ್ನಾಧಿಪತಿ ದಶೆ ತುಂಬಾ ಒಳ್ಳೆ ಯೋಗ ಕೊಡುತ್ತೆ. ಸೊ ಚಂದ್ರ 2ನೇ ಮನೇಲಿ ಇದರಿಂದ ಅರ್ನಿಂಗಿಗೂ ಏನು ಸಮಸ್ಯೆ ಇರಲ್ಲ, ಚೆನ್ನಾಗಿರ್ತಾರೆ. ಸೊ ಮುಂದೆ ಮಂಗಳ ದಶೆ ಪ್ರಾರಂಭ ಆಗುತ್ತೆ 2028ರಿಂದ. ಸೊ ಮಂಗಳ ಕೂಡ ಯೋಗಕಾರಕನಾಗಿ ಒಳ್ಳೆ ಪೊಸಿಷನ್ ಅಲ್ಲಿ ಇರೋದ್ರಿಂದ ಮುಂದಿನ ಫ್ಯೂಚರ್ ಲೈಫ್ ಚೆನ್ನಾಗಿರುತ್ತೆ. ಅಂದ್ರೆ ಹಣಕಾಸಿನ ವಿಚಾರದಲ್ಲಿ, ಕೆಲಸದಲ್ಲಿ ಸ್ಟೆಬಿಲಿಟಿ ಆಗಿರ್ಬೋದು, ಮತ್ತೆ ಗ್ರೋತ್ ಆಗಿರ್ಬೋದು, ಚೆನ್ನಾಗಿರುತ್ತೆ. ಸೊ ಅದ್ರ ಬಗ್ಗೆ ಏನು ಚಿಂತೆ ಮಾಡಬೇಕಾಗಿಲ್ಲ. ಒಳ್ಳೆ ಸೂಕ್ತ ಸಮಯದಲ್ಲಿ ಮದುವೆ ಮಾಡಿ ಅದ್ರ ಪ್ರಕಾರದಲ್ಲಿ ಚೆನ್ನಾಗಿರ್ತಾರೆ. ಇವಾಗ 25 ವರ್ಷ ಯಾವಾಗ ಆಗುತ್ತೆ ವಿವಾಹಗಳು? 2029ರಲ್ಲಿ ವಿವಾಹ ಯೋಗ ಇದೆ ಅಮ್ಮ ಅವರಿಗೆ. ಓ ಪರವಾಗಿಲ್ಲ, ಟೈಮ್ ಇದೆ. 29 ಅಂದ್ರೆ ಇನ್ನು 3 ವರ್ಷಗಳ ಕಾಲ ನಂತರ ವಿವಾಹ ಯೋಗ ಇದೆ. ಅದ್ರ ಪ್ರಕಾರ ಮದುವೆ ಮಾಡಿ ಚೆನ್ನಾಗಿರ್ತಾರೆ. ಚೆನ್ನಾಗಿ ಲೈಫಲ್ಲಿ ನಿಮಗೂ ನೋಡ್ಕೊಂತಾರೆ, ಚೆನ್ನಾಗಿರ್ತಾರೆ. ಧನ್ಯವಾದಗಳು ಕರೆ ಮಾಡಿದ್ದಕ್ಕಾಗಿ ಮಾಲತಿ, ಧನ್ಯವಾದಗಳು. ಸೊ ನೀವು ಗುರೂಜಿಗಳನ್ನ ನೇರವಾಗಿ ಭೇಟಿ ಆಗ್ಬೇಕಂದ್ರೆ ತುಮಕೂರು ಮತ್ತೆ ಬೆಂಗಳೂರು 2 ಕಡೆನೂ ಸಹ ನಿಮ್ಗೆ ಗುರೂಜಿಗಳು ಸಿಗ್ತಾರೆ. ಹಾಗೆ ನಂಬರ್ ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ, ನಂಬರ್ಗೆ ನೀವು ಕಾಲ್ ಮಾಡಬಹುದು ಅಂತ ಹೇಳ್ತಾ, ವೀಕ್ಷಕರೇ ನೀವು ಸಹ ಇದೇ ರೀತಿ ಕರೆ ಮಾಡಿ ಗುರೂಜಿಗಳ ಬಳಿ ಮಾತನಾಡಿ. ಗುರೂಜಿ, ನಾವು ವೃಷಭ ರಾಶಿಯವರಿಗೆ ನಾಳಿನ ದಿನ ಭವಿಷ್ಯವನ್ನ ನೋಡಿದ್ವಿ. ಮುಂದುವರ್ಸೋಣ. ಮುಂದಿನ ರಾಶಿ ಮಿಥುನ ರಾಶಿ. ನಿಮ್ಮ ಚಿಂತನೆ ಮತ್ತು ಶಕ್ತಿಯನ್ನು ನೀವು ವಾಸ್ತವವಾಗಿ ಏನನ್ನು ನೋಡನ್ನು ಬಯಸುತ್ತೀರೋ ಅದನ್ನು ಸಾಧಿಸುವಲ್ಲಿ ಯಶಸ್ವಿ ಆಗ್ತೀರಾ. ಒಂದು ಯಶಸ್ವಿಯಾಗಿರುವಂಥ ದಿನವಾಗಿರುತ್ತೆ. ಮಿಥುನ ರಾಶಿಯ ನಂತರ ಮುಂದಿನ ರಾಶಿ ಕರ್ಕಾಟಕ ರಾಶಿ. ಫಿಟ್ನೆಸ್ ಹಾಗೂ ತೂಕ ನಷ್ಟ ಕಾರ್ಯಕ್ರಮಗಳು ನಿಮಗೆ ಒಳ್ಳೆಯ ದೇಹ ರಚನೆ ಹೊಂದಲು ಸಹಾಯ ಮಾಡುತ್ತೆ. ಇದರಿಂದ ನಿಮ್ಮ ದಿನ ಸಕಾರಾತ್ಮಕವಾಗಿರುತ್ತೆ. ಕರ್ಕಾಟಕ ರಾಶಿಯ ನಂತರ ಮುಂದಿನ ರಾಶಿಯ ವಿಚಾರದ ಬಗ್ಗೆ ನಾಳಿನ ದಿನ ಭವಿಷ್ಯ ಏನಿದೆ ನೋಡೋಣ. ಸಿಂಹ ರಾಶಿ. ಸಿಂಹರಾಶಿಯವರಿಗೆ ಇವತ್ತಿನ ಒಂದು ಧ್ಯಾನಾಸಕ್ತರಿಗೆ ತುಂಬ ಒಳ್ಳೆಯ ದಿನ. ಯೋಗ, ಪ್ರಾಣಾಯಾಮ, ಧ್ಯಾನ ನಿಮಗೆ ಇವತ್ತು ಮನಃಶಾಂತಿಯನ್ನು ನೀಡುತ್ತೆ. ಸಿಂಹ ರಾಶಿಯ ನಂತರ ಮುಂದಿನ ರಾಶಿ ಕನ್ಯಾ ರಾಶಿ. ಸಣ್ಣ ಸಣ್ಣ ವಿಚಾರಗಳನ್ನು ಕೂಡ
ನಿಮ್ಮ ಮನಸ್ಸನ್ನು ಕೆಡಿಸಲು ಬಿಡಲೇಬೇಡಿ. ಯಾವುದೇ ದೀರ್ಘಕಾಲಿಕ ಹೂಡಿಕೆಗಳನ್ನು ತಪ್ಪಿಸಿ ಮತ್ತು ನಿಮ್ಮ ಸ್ನೇಹಿತರ ಜೊತೆ ಆಹ್ಲಾದಕರ ಕ್ಷಣಗಳನ್ನು ಕಳೆಯುವಂಥ ಒಂದು ಉತ್ತಮವಾಗಿರುವಂಥ ದಿನವಾಗಿರುವಂಥದ್ದು. ಕನ್ಯಾ ರಾಶಿಯವರಿಗೆ ಕೂಡ ನಾಳಿನ ದಿನ ಒಂದು ಉತ್ತಮವಾದ ದಿನ ಆಗಿದೆ, ಒಳ್ಳೆಯದಾಗ್ಲಿ ಅಂತ ಹೇಳ್ತಾ ಮುಂದಿನ ರಾಶಿಗೆ ಹೋಗೋಣ. ತುಲಾ ರಾಶಿ. ಸಾಧ್ಯವಾದರೆ ಸ್ವಲ್ಪ ದೀರ್ಘ ಪ್ರಯಾಣವನ್ನು ತಪ್ಪಿಸಿ, ಯಾಕಂದರೆ ನೀವು ಪ್ರಯಾಣಿಸಿ ಸ್ವಲ್ಪ ದುರ್ಬಲರಾಗುವಂಥ ಸಾಧ್ಯತೆಗಳಿರುತ್ತೆ. ಇದರಿಂದ ನೀವು ಸ್ವಲ್ಪ ಪ್ರಯಾಣ ಮುಂದೂಡಿದ್ರೆ ದಿನ ಚೆನ್ನಾಗಿರುತ್ತೆ. ತುಲಾ ರಾಶಿಯವರಿಗೆ ಗುರುಜಿ ನಾಳಿನ ದಿನದ ಮಟ್ಟಿಗೆ ಏನಾದರೂ ಪರಿಹಾರ ಭಾಗ ತಿಳಿಸ್ತೀರಾ, ಹೇಗೆ? ರಾಷ್ಟ್ರಾಧಿಪತಿಯ ಮಂತ್ರ ಅಂತ ಹೇಳ್ತೀವಿ. ಓಂ ಶುಂ ಶುಕ್ರಾಯ ನಮಃ ಅಂತ ಜಪ ತಪ ಧ್ಯಾನಗಳನ್ನು ಮಾಡಿ ನಿತ್ಯ ಇತ್ಯಾದಿ ಕರ್ಮಗಳಾದ ನಂತರ ಹೊರಟ್ರೆ ಅವರಿಗೆ ದಿನ ಚೆನ್ನಾಗಿರುತ್ತೆ. ತುಲಾ ರಾಶಿಯವರು ನಾಳೆ ತಪ್ಪದೆ ಈ ಒಂದು ದಿನದ ಮಟ್ಟಿಗೆ ಒಂದು ಪರಿಹಾರ ಭಾಗವಾಗಿ ಮಾಡ್ಕೊಳ್ಳಿ ಅಂತ ಹೇಳಿ ತಿಳಿಸ್ತಾ ಮುಂದಿನ ರಾಶಿ ವೃಶ್ಚಿಕ ರಾಶಿ. ನೀವು ಯೋಗ ಧ್ಯಾನದೊಂದಿಗೆ ದಿನವನ್ನು ಪ್ರಾರಂಭಿಸೋದ್ರಿಂದ ನಿಮಗೆ ದಿನ ಚೆನ್ನಾಗಿರುತ್ತೆ. ಇದನ್ನು ಮಾಡೋದ್ರಿಂದ ನಿಮಗೆ ಪ್ರಯೋಜನಕಾರಿ ಕೂಡ ಆಗುತ್ತೆ. ಇಡೀ ದಿನ ನಿಮ್ಮಲ್ಲಿ ನಿಮ್ಮ ಶಕ್ತಿ ಉಳಿಯುತ್ತದೆ. ವೃಶ್ಚಿಕ ರಾಶಿಯ ನಂತರ ಮುಂದಿನ ರಾಶಿ ಧನುರಾಶಿ. ಬೆಂಬಲ ನೀಡುವ ಸ್ನೇಹಿತರು ನಿಮಗೆ ಇವತ್ತು ಸಂತೋಷವಾಗಿರಿಸ್ತಾರೆ ಮತ್ತು ಹಣದ ಸಂಗ್ರಹಣೆ ಮತ್ತು ನಿಮ್ಮ ಒಂದು ಕೌಶಲ್ಯ ಹೊಸ ಒಂದು ಟ್ರಿಕ್ಸನ್ನು ಕಲಿಯುವಂಥ ಒಂದು ಶುಭ ದಿನ ಆಗಿರುವಂಥದ್ದು. ಇನ್ನು ಮುಂದಿನ ರಾಶಿ ಮಕರ ರಾಶಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭಾನುವಾರದ ದಿನ ಭವಿಷ್ಯ ಏನಿದೆ ನೋಡೋಣ. ನೀವು ಇಂದು ಒಂದು ದೀರ್ಘ ಪ್ರಯಾಣಕ್ಕೆ ಹೋಗಲು ಯೋಜನೆ ಹಾಕ್ತಿದ್ರೆ ಮತ್ತು ಅದಕ್ಕೆ ಪ್ಲಾನಿಂಗ್ ಅನಾಲಿಸಿಸ್ ಮಾಡ್ತಿದ್ರೆ ಒಳ್ಳೆ ದಿನ. ನಿಮ್ಮ ಆರೋಗ್ಯ ಮತ್ತು ಇಂಧನ ಸಂರಕ್ಷಣೆ ಹವ್ಯಾಸ ನಿಮಗೆ ಅಪಾರವಾದ ಸಂತೋಷವನ್ನು ಇವತ್ತು ಉಂಟು ಮಾಡುತ್ತದೆ. ಮಕರ ರಾಶಿಯ ನಂತರ ಮುಂದಿನ ರಾಶಿ ಕುಂಭ ರಾಶಿ. ಒಬ್ಬ ಸಂತನ ಆಶೀರ್ವಾದದಿಂದ ಮನಃಶಾಂತಿ ಸಿಗುವಂಥದ್ದು, ಹಣಕಾಸು ಖಂಡಿತವಾಗಿ ವೃದ್ಧಿಯಾಗುತ್ತೆ. ಆದರೆ ಅದೇ ಸಮಯದಲ್ಲಿ ಸ್ವಲ್ಪ ಹಣ ಖರ್ಚು ಕೂಡ ಆಗುವಂಥದ್ದು. ಕುಂಭ ರಾಶಿಯ ನಂತರ ಮುಂದಿನ ಹಾಗೂ ಕೊನೆಯ ರಾಶಿ ಮೀನರಾಶಿ. ಸ್ವಲ್ಪ ವಿಚಿತ್ರವಾದ ಪರಿಸ್ಥಿತಿಯಲ್ಲಿ ಸಿಲುಕಾಕೊಂಡ್ರು ಕೂಡ ಅದನ್ನು ಎದುರಿಸಲು ನಿಮ್ಮ ಇಚ್ಛಾಶಕ್ತಿ ಇವತ್ತು ನಿಮಗೆ ಸಹಾಯ ಮಾಡುವಂಥದ್ದು. ಏನಾದ್ರೂ ಪರಿಹಾರ ಭಾಗವಾಗಿ ನಾಳೆ ತಿಳಿಸ್ತೀರಾ ಗುರುಜಿ ಮೀನರಾಶಿ? ಆದಷ್ಟು ಮನೆಗೆ ಹತ್ರ ಇರುವಂತ ಯಾವುದೇ ಒಂದು ಗುರುರಾಯರ ದೇವಸ್ಥಾನವಾಗಿರ್ಬೋದು ಅಥವಾ ದತ್ತಾತ್ರೇಯ ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡಿಕೊಂಡು ಹೊರಡೋದ್ರಿಂದ ದಿನ ಚೆನ್ನಾಗಿರುತ್ತೆ. ಇಲ್ಲಿಗೆ ದ್ವಾದಶ ರಾಶಿಗಳ ದಿನ ಭವಿಷ್ಯ ಮುಕ್ತಾಯ ಆಗಿದೆ ವೀಕ್ಷಕರೇ. ಸೊ ದೀಪಾವಳಿ ವಿಶೇಷ ಸಂಚಿಕೆ ಆದ್ರಿಂದ ದೀಪಾವಳಿ ಹಬ್ಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತಿನ ಸಂಚಿಕೆಯಲ್ಲಿ ಸಾಕಷ್ಟು ಮಾಹಿತಿಯನ್ನ ಗುರುಜಿಗಳು ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲದೆ ನಿಮ್ಮ ಕರೆಗೂ ಕೂಡ ಉತ್ತರವನ್ನ ನೀಡ್ತಾರೆ. ನೀವು ಬೇರೆ ಯಾವೆಲ್ಲ ಭಾಗಗಳಲ್ಲಿ ಪರಿಹಾರವನ್ನ ಕೇಳಿ ಅದು ಪರಿಹಾರ ಸಿಗದಿದ್ರೆ ಕೇವಲ ಸರಳ ಪರಿಹಾರದಿಂದ ಗುರುಜಿಗಳು ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ಒಂದು ಸೂಕ್ತ ಪರಿಹಾರವನ್ನ ಕೂಡ ನೀಡ್ತಾರೆ. ಹಾಗೆ ನೀವು ಕಾಲ್ ಮಾಡಬೇಕಾಗಿರೋ ನಂಬರ್ ಕೂಡ ಸ್ಕ್ರೀನ್ ಮೇಲೆ ಡಿಸ್ಪ್ಲೇ ಆಗ್ತಾ ಇದೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ 0816227004 ಅಥವಾ 5 ಅಥವಾ 6 ಕಾಲ್ ಮಾಡಿ. ಅಷ್ಟೇ ಅಲ್ಲ ಗುರುಜಿಗಳ ವಾಟ್ಸ್ಆಪ್ ನಂಬರ್ಗೆ ಸಹ ನೀವು ಪ್ರಶ್ನೆಗಳನ್ನ ಕಳುಹಿಸಬಹುದು. ಸಾಕಷ್ಟು ಗುಪ್ತ ಸಮಸ್ಯೆ ಇದೆ, ನಮಗೆ ನಾವು ನೇರ ಸಂಪರ್ಕದಲ್ಲಿ ಅಥವಾ ಇದು ಕಾಲ್ ಮಾಡೋದಕ್ಕೆ ಮಾತನಾಡೋದಕ್ಕೆ ಆಗಲ್ಲ. ನಾವು ಗುರುಜಿಗಳನ್ನ ನೇರವಾಗಿ ಭೇಟಿ ಆಗ್ಬೇಕು ಅಂದ್ರೂ ಸಹ ಗುರುಜಿಗಳ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ. ಆ ನಂಬರ್ಗೆ ನೀವು ಕಾಲ್ ಮಾಡಬಹುದು ಅಥವಾ ವಾಟ್ಸ್ಆಪ್ ನಲ್ಲಿ ಮೆಸೇಜ್ ಕೂಡ ಮಾಡಬಹುದು ಅಂತ ಹೇಳ್ತಾ ಗುರುಜಿ ನಾನಾಗ್ಲೇ ಹೇಳ್ದೆ, ಇದು ಈ ವರ್ಷದ ಕಾರ್ತಿಕ ಮಾಸ ಏನಿದೆ ಈ ಒಂದು ಮಾಸದ ಮೊದಲ ಹಬ್ಬ, ಅದರ ಒಂದು ಆಚಾರ ವಿಚಾರ, ಶುಭ ಸಮಯ, ಶುಭ ಮುಹೂರ್ತ, ಈ ವಿಚಾರದ ಬಗ್ಗೆ ಮಾತನಾಡೋಣ. ಅದಕ್ಕೂ ಮುಂಚೆ ಈ ದೀಪಾವಳಿ ಅಂದ್ರೆ ಏನು ಗುರುಜಿ? ಇದನ್ನ ಯಾವುದಕ್ಕೋಸ್ಕರ ಆಚರಣೆ ಮಾಡಲಾಗುತ್ತೆ? ಈ ಹಬ್ಬದ ಸಂಕೇತ ಏನು ಗುರುಜಿ? ನೋಡಿ, ನಮ್ಮ ಹಿಂದೂ ಹಬ್ಬಗಳ ಒಂದು ಸರಮಾಲೆನೆ ಅಂತ ಹೇಳ್ತೀವಿ. ಈ ವಿಚಾರದಲ್ಲಿ ನೋಡೋದಾದ್ರೆ ವೈಜ್ಞಾನಿಕ ಹಿನ್ನೆಲೆಯಿಂದ ಕೂಡಿರುವಂಥದ್ದು. ಹೇಗೆ ನಮ್ಮ ಚೈತ್ರ ಮಾಸದ ಒಂದು ಹೊಸ ವರ್ಷ ಹಬ್ಬ ಅಂತ ತಗೊಂತೀವಿ, ಸೊ ಅದೇ ರೀತಿ ನಮ್ಮ ಯಾರು ವ್ಯಾಪಾರ ಬಂಧುಗಳಿರ್ತಾರೋ ಸೊ ಆ ವಿಚಾರದಲ್ಲಿ ದೀಪಾವಳಿ ಹಬ್ಬ ವಿಶೇಷವಾದ ಒಂದು ಈ ಋತುವಿಗೆ ಅನುಸಾರವಾಗಿರುವಂಥ ಒಂದು ವಿಶೇಷವಾದ ಹಬ್ಬ ಆಗಿರುವಂಥದ್ದು. ಈ ದೀಪಾವಳಿ ಹಬ್ಬ ಕಾರ್ತಿಕ ಮಾಸದಲ್ಲಿ ಬರುವಂಥದ್ದು. ಅಂದರೆ ವೈಜ್ಞಾನಿಕ ಹಿನ್ನೆಲೆ ಏನಂದರೆ ಕಾರ್ತಿಕ ಮಾಸದಲ್ಲಿ ನಮಗೆ ಹಗಲು ಚಿಕ್ಕದಾಗಿರುತ್ತೆ, ರಾತ್ರಿ ದೊಡ್ಡದಾಗಿರುತ್ತೆ. ಅದರ ಅರ್ಥ ಏನಂದರೆ ಸೂರ್ಯನ ಬೆಳಕು ತುಂಬ ಕಮ್ಮಿಯಾಗಿರುತ್ತೆ. ಸೊ ಸೂರ್ಯನ ಬೆಳಕು ಕಮ್ಮಿ ಆದಾಗ ನಾವು ಕೃತಕವಾದ ಬೆಳಕನ್ನ ಮಾಡಬೇಕು. ಅದನ್ನ ನಾವು ದೀಪಗಳ ಮೂಲಕ, ಒಂದು ದೀಪ ಉರಿಸುವುದರ ಮೂಲಕ ನಾವು ಮಾಡುವಂಥದ್ದು. ಇದು ಒಂದು ವಿಶೇಷ ಅಂತ ಹೇಳ್ತೀವಿ. ಇನ್ನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಡೋದಕ್ಕೂ ಮುಂಚೆ ವೀಕ್ಷಕರೇ ನಾವು ತಗೋತಾ ಇದ್ದೀವಿ ನಮ್ಮ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಒಂದು ಚಿಕ್ಕ ವಿರಾಮ. ಕಾರ್ಡ್ ಸ್ಟಾರ್ ಮತ್ತು ಹಾಟ್ ಸ್ಟಾರ್ ಕಾರ್ಪೊರೇಷನ್ ಅತಿ ಕಡಿಮೆ ದರದಲ್ಲಿ ಟಿವಿ, ಸ್ಪೀಕರ್ಸ್, ಇನ್ಫ್ರಾರೆಡ್ ಕುಕ್ಟಾಪ್, ವಾಷಿಂಗ್ ಮಷೀನ್, ಇನ್ಸ್ಟಂಟ್ ಗೀಸರ್, ಪ್ರೆಷರ್ ವಾಷರ್, ಓಪನ್ ವೆಲ್ ಪಂಪ್, ಎಲ್ಪಿಜಿ ಸ್ಟವ್, ಏರ್ ಕೂಲರ್, ಜನರೇಟರ್ಗಳು ದೊರೆಯುತ್ತದೆ. ಉತ್ತಮ ಗುಣಮಟ್ಟದ ಪ್ರಾಡಕ್ಟ್ಗಳಿಗೆ ಈ ಕೂಡಲೇ ಭೇಟಿ ನೀಡಿ. ತುಮಕೂರಿನಲ್ಲೇ 4 ಶಾಖೆಗಳು: ಚಿಕ್ಪೇಟೆ, ಕಾಲ್ಟ್ಯಾಕ್ಸ್ ಸರ್ಕಲ್, ಭದ್ರಮಾ ಸರ್ಕಲ್, ಸರಸ್ವತಿಪುರಂ ಮೇನ್ ರೋಡ್. ಕಾರ್ ಸ್ಟಾರ್ ಮತ್ತು ಹಾಟ್ ಸ್ಟಾರ್ ಕಾರ್ಪೊರೇಷನ್.
ಕಾರ್ ಸ್ಟಾರ್ ಮತ್ತು ಹಾಟ್ ಸ್ಟಾರ್ ಕಾರ್ಪೊರೇಷನ್ ಅತಿ ಕಡಿಮೆ ದರದಲ್ಲಿ ಟಿವಿ, ಸ್ಪೀಕರ್ಸ್, ಇನ್ಫ್ರಾರೆಡ್ ಕುಕ್ಟಾಪ್, ವಾಷಿಂಗ್ ಮಷೀನ್, ಇನ್ಸ್ಟಂಟ್ ಗೀಸರ್, ಪ್ರೆಷರ್ ವಾಷರ್, ಓಪನ್ ವೆಲ್ ಪಂಪ್, ಎಲ್ಪಿಜಿ ಸ್ಟವ್, ಏರ್ ಕೂಲರ್, ಜನರೇಟರ್ಗಳು ದೊರೆಯುತ್ತದೆ. ಉತ್ತಮ ಗುಣಮಟ್ಟದ ಪ್ರಾಡಕ್ಟ್ಗಳಿಗೆ ಈ ಕೂಡಲೇ ಭೇಟಿ ನೀಡಿ. ತುಮಕೂರಿನಲ್ಲೇ 4 ಶಾಖೆಗಳು: ಚಿಕ್ಪೇಟೆ, ಕಾಲ್ಟ್ಯಾಕ್ ಸರ್ಕಲ್, ಭದ್ರಮಾ ಸರ್ಕಲ್, ಸರಸ್ವತಿಪುರಂ ಮೇನ್ ರೋಡ್. ಕಾರ್ ಸ್ಟಾರ್ ಮತ್ತು ಹಾಟ್ ಸ್ಟಾರ್ ಕಾರ್ಪೊರೇಷನ್. ಕಾರ್ ಸ್ಟಾರ್ ಮತ್ತು ಹಾಟ್ ಸ್ಟಾರ್ ಕಾರ್ಪೊರೇಷನ್ ಅತಿ ಕಡಿಮೆ ದರದಲ್ಲಿ ಟಿವಿ, ಸ್ಪೀಕರ್ಸ್, ಇನ್ಫ್ರಾರೆಡ್ ಕುಕ್ಟಾಪ್, ವಾಷಿಂಗ್ ಮಷೀನ್, ಇನ್ಸ್ಟಂಟ್ ಗೀಸರ್, ಪ್ರೆಷರ್ ವಾಷರ್, ಓಪನ್ ವೆಲ್ ಪಂಪ್, ಎಲ್ಪಿಜಿ ಸ್ಟವ್, ಏರ್ ಕೂಲರ್, ಜನರೇಟರ್ಗಳು ದೊರೆಯುತ್ತದೆ. ಉತ್ತಮ ಗುಣಮಟ್ಟದ ಪ್ರಾಡಕ್ಟ್ಗಳಿಗೆ ಈ ಕೂಡಲೇ ಭೇಟಿ ನೀಡಿ. ತುಮಕೂರಿನಲ್ಲೇ 4 ಶಾಖೆಗಳು: ಚಿಕ್ಪೇಟೆ, ಕಾಲ್ಟ್ಯಾಕ್ ಸರ್ಕಲ್, ಭದ್ರಮಾ ಸರ್ಕಲ್, ಸರಸ್ವತಿಪುರಂ ಮೇನ್ ರೋಡ್. ಕಾರ್ ಸ್ಟಾರ್ ಮತ್ತು ಹಾಟ್ ಸ್ಟಾರ್ ಕಾರ್ಪೊರೇಷನ್. ಕಾರ್ ಸ್ಟಾರ್ ಮತ್ತು ಹಾಟ್ ಸ್ಟಾರ್ ಕಾರ್ಪೊರೇಷನ್ ಅತಿ ಕಡಿಮೆ ದರದಲ್ಲಿ ಟಿವಿ, ಸ್ಪೀಕರ್ಸ್, ಇನ್ಫ್ರಾರೆಡ್ ಕುಕ್ಟಾಪ್, ವಾಷಿಂಗ್ ಮಷೀನ್, ಇನ್ಸ್ಟಂಟ್ ಗೀಸರ್, ಪ್ರೆಷರ್ ವಾಷರ್, ಓಪನ್ ವೆಲ್ ಪಂಪ್, ಎಲ್ಪಿಜಿ ಸ್ಟವ್, ಏರ್ ಕೂಲರ್, ಜನರೇಟರ್ಗಳು ದೊರೆಯುತ್ತದೆ. ಉತ್ತಮ ಗುಣಮಟ್ಟದ ಪ್ರಾಡಕ್ಟ್ಗಳಿಗೆ ಈ ಕೂಡಲೇ ಭೇಟಿ ನೀಡಿ. ತುಮಕೂರಿನಲ್ಲೇ 4 ಶಾಖೆಗಳು: ಚಿಕ್ಪೇಟೆ, ಕಾಲ್ಟ್ಯಾಕ್ ಸರ್ಕಲ್, ಭದ್ರಮಾ ಸರ್ಕಲ್, ಸರಸ್ವತಿಪುರಂ ಮೇನ್ ರೋಡ್. ಕಾರ್ ಸ್ಟಾರ್ ಮತ್ತು ಹಾಟ್ ಸ್ಟಾರ್ ಕಾರ್ಪೊರೇಷನ್. ಕಾರ್ ಸ್ಟಾರ್ ಮತ್ತು ಹಾಟ್ ಸ್ಟಾರ್ ಕಾರ್ಪೊರೇಷನ್ ಅತಿ ಕಡಿಮೆ ದರದಲ್ಲಿ ಟಿವಿ, ಸ್ಪೀಕರ್ಸ್, ಇನ್ಫ್ರಾರೆಡ್ ಕುಕ್ಟಾಪ್, ವಾಷಿಂಗ್ ಮಷೀನ್, ಇನ್ಸ್ಟಂಟ್ ಗೀಸರ್, ಪ್ರೆಷರ್ ವಾಷರ್, ಓಪನ್ ವೆಲ್ ಪಂಪ್, ಎಲ್ಪಿಜಿ ಸ್ಟವ್, ಏರ್ ಕೂಲರ್, ಜನರೇಟರ್ಗಳು ದೊರೆಯುತ್ತದೆ. ಉತ್ತಮ ಗುಣಮಟ್ಟದ ಪ್ರಾಡಕ್ಟ್ಗಳಿಗೆ ಈ ಕೂಡಲೇ ಭೇಟಿ ನೀಡಿ. ತುಮಕೂರಿನಲ್ಲೇ 4 ಶಾಖೆಗಳು: ಚಿಕ್ಪೇಟೆ, ಕಾಲ್ಟ್ಯಾಕ್ ಸರ್ಕಲ್, ಭದ್ರಮಾ ಸರ್ಕಲ್, ಸರಸ್ವತಿಪುರಂ ಮೇನ್ ರೋಡ್. ಕಾರ್ ಸ್ಟಾರ್ ಮತ್ತು ಹಾಟ್ ಸ್ಟಾರ್ ಕಾರ್ಪೊರೇಷನ್. ಕಾರ್ ಸ್ಟಾರ್ ಮತ್ತು ಹಾಟ್ ಸ್ಟಾರ್ ಕಾರ್ಪೊರೇಷನ್ ಅತಿ ಕಡಿಮೆ ದರದಲ್ಲಿ ಟಿವಿ, ಸ್ಪೀಕರ್ಸ್, ಇನ್ಫ್ರಾರೆಡ್ ಕುಕ್ಟಾಪ್, ವಾಷಿಂಗ್ ಮಷೀನ್, ಇನ್ಸ್ಟಂಟ್ ಗೀಸರ್, ಪ್ರೆಷರ್ ವಾಷರ್, ಓಪನ್ ವೆಲ್ ಪಂಪ್, ಎಲ್ಪಿಜಿ ಸ್ಟವ್, ಏರ್ ಕೂಲರ್, ಜನರೇಟರ್. ಕಾರ್ ಸ್ಟಾರ್ ಮತ್ತು ಕಾಲ್ಟ್ಯಾಕ್ ಸರ್ಕಲ್ 30 ರಿಂದ 78 ಸಾವಿರದವರೆಗೆ ಸಬ್ಸಿಡಿ. ಪ್ರಧಾನಮಂತ್ರಿ ಸೂರ್ಯ ಘರ್ ಯೋಜನೆಯಿಂದ ಅತಿ ಕಡಿಮೆ ಡೌನ್ ಪೇಮೆಂಟ್, ಸುಲಭ ಇಎಂಐ ಆಪ್ಷನ್, 25 ವರ್ಷ ಉಚಿತ ವಿದ್ಯುತ್ ಜೊತೆಗೆ ಆದಾಯವೂ ಗಳಿಸಿ. ಭಾರತದ ನಂಬರ್ 1 ಸೋಲಾರ್ ಕಂಪನಿಯಾದ ಟಾಟಾ ಪವರ್ ಸೋಲಾರ್ ನಿಮ್ಮ ತುಮಕೂರಿನಲ್ಲಿ. ಪಿವಿ ಸನ್ ಇನೋವೇಷನ್ಸ್, ಸಿದ್ದರಾಮೇಶ್ವರ ಬಡಾವಣೆ 80 ಅಡಿ ರಸ್ತೆ, ಬಟವಾಡಿ, ಪಶ್ಚಿಮ, ತುಮಕೂರು. ಕೂಡಲೇ ಸಂಪರ್ಕಿಸಿ ಪಿವಿ ಸನ್ ಇನೋವೇಷನ್ಸ್. ಇದು ಕೇವಲ ಸೋಲಾರ್ ಅಲ್ಲ, ನಿಮ್ಮ ಮನೆಯ ಭವಿಷ್ಯಕ್ಕೆ ಸೂರ್ಯ ಶಕ್ತಿ ಹೂಡಿಕೆ. ನೀವು ಸಣ್ಣ ಆಗ್ಬೇಕಲ್ವಾ? ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ? ಪ್ರತಿದಿನ ನಮ್ಮ ಜೀನಿಸ್ ವಿರಾಮದ ನಂತರ ಮತ್ತೆ ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ ವೀಕ್ಷಕರೇ. ನಾವು ದೀಪಾವಳಿ ಹಬ್ಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡ್ತಾ ಹೋಗ್ತಾ ಇದ್ವಿ. ಯಾವುದಕ್ಕೋಸ್ಕರ ನಾವು ಈ ದೀಪಾವಳಿ ಹಬ್ಬವನ್ನ ಆಚರಣೆ ಮಾಡ್ತೀವಿ, ಹಾಗೆ ಅದರ ಸಂಕೇತ ಏನು ಅಂತ ಹೇಳಿ ಗುರೂಜಿಗಳು ತಿಳಿಸ್ತಾ ಇದ್ರು. ಗುರೂಜಿ, ಮುಂದುವರಿಸೋಣ. ನೋಡಿ, ತುಂಬ ವಿಶೇಷವಾಗಿ ದೀಪಾವಳಿ ಹಬ್ಬ ಕಾರ್ತಿಕ ಮಾಸದಲ್ಲಿ ಬರುವಂಥ ಒಂದು ಬಹಳ ದೊಡ್ಡ ಹಬ್ಬ, ಮೊದಲನೇ ಹಬ್ಬ ಅಂತ ಹೇಳ್ತೀವಿ. ಯಾಕಂದ್ರೆ ನಮ್ಮ ಎಲ್ಲ ಹಬ್ಬಗಳ ಆಚರಣೆಗೂ ಕೂಡ ಒಂದು ವೈಜ್ಞಾನಿಕ ಹಿನ್ನೆಲೆ ಇರುವಂಥದ್ದು. ಅಂದರೆ ಯಾವುದೇ ಹಬ್ಬಗಳನ್ನು ನಾವು ನಾರ್ಮಲ್ ಆಗಿ ಆಚರಿಸೋದಿಲ್ಲ. ಅದು ಈ ರೀತಿ ಯಾಕಂತಂದರೆ ನಮ್ಮ ಕಾರ್ತಿಕ ಮಾಸದಲ್ಲಿ ತಮಗೆ ಗೊತ್ತಿರ್ಬೋದು, ಚಳಿ ತುಂಬ ಜಾಸ್ತಿ ಆಗುವಂಥದ್ದು, ಸೂರ್ಯನ ಬೆಳಕು ಬೇಗ ಸರಿಯುವಂಥದ್ದು, 6 ಗಂಟೆಗೆಲ್ಲ ಕತ್ಲೆ ಆಗ್ತಾ ಇರುವಂಥದ್ದು. ಅಂದರೆ ನಮ್ಮ ಪೂರ್ವಿಕರು ಆ ಬೆಳಕನ್ನು ಸರಿದೂಗಿಸಲು ದೀಪಗಳನ್ನು ಉರಿಸುವಂಥದ್ದು, ಹಣತೆಗಳನ್ನು ಹಚ್ಚಿ ದೀಪಗಳನ್ನು ಉರಿಸಿದಾಗ ಏನಾಗುತ್ತೆ, ಆ ದೀಪಗಳಿಂದ ಬೆಳಕು ಬರುತ್ತೆ ಮತ್ತೆ ಬಿಸಿ ಶಾಖನೂ ಕೂಡ ಉತ್ಪತ್ತಿ ಆಗುತ್ತೆ. ಇದು ಒಂದು ವೈಜ್ಞಾನಿಕ ಹಿನ್ನೆಲೆ ಆಗಿರುವಂಥದ್ದು. ಮತ್ತೆ ಈ ದೀಪಾವಳಿ ಹಬ್ಬ ನಮ್ಮ ಪಂಚಾಂಗ ಪ್ರಕಾರದಲ್ಲಿ ಆಚರಣೆ ವಿಚಾರದಲ್ಲಿ ನೋಡಬೇಕಾದ್ರೆ ಈ ದೀಪಗಳು ಹಚ್ಚುವಂಥದ್ದು, ಪಟಾಕಿ ಹೊಡೆಯುವಂಥದ್ದು, ಹೊಸ ಬಟ್ಟೆಯನ್ನು ಧರಿಸುವಂಥದ್ದು, ಈ ಎಲ್ಲವನ್ನು ಕೂಡ ಸರ್ವೇ ಸಾಮಾನ್ಯವಾಗಿ ಜನಗಳು ತಿಳ್ಕೊಂಡಿರ್ತಾರೆ. ಆದರೆ ನಮ್ಮ ಒಂದು ಇದರ ಪ್ರಕಾರದಲ್ಲಿ ನಮ್ಮ ಕಾರ್ಯಕ್ರಮ ನೋಡ್ತಿರೋರಿಗೆ ಏನಂತಂದ್ರೆ ಇದೊಂದು 5 ದಿನಗಳ ಹಬ್ಬ ಅಂತ ಹೇಳ್ತೀವಿ. ಅಂದ್ರೆ ಇವತ್ತು 18ನೇ ತಾರೀಕಿಂದ ಪ್ರಾರಂಭವಾಗುವಂತ ಒಂದು ಧನ ತ್ರಯೋದಶಿ ಮುಂದುವರೆದ ಭಾಗವಾಗಿ ಅಂದ್ರೆ ಧನ ತ್ರಯೋದಶಿ, ಧನೇತ್ರಾಸ್ ಅಂತ ಏನ್ ಹೇಳ್ತೀವಿ. ಎರಡನೇ ದಿನದ ಹಬ್ಬ ನಾವು ನರಕ ಚತುರ್ದಶಿ ಅಂತ ಆಚರಿಸ್ತೀವಿ. 3ನೇ ದಿನದ ಹಬ್ಬ ದೀಪಾವಳಿ ಹಬ್ಬ ಆದ್ರೆ ಅದರ ಜೊತೆನಲ್ಲಿ ಕೇದಾರೇಶ್ವರ ವ್ರತ ಕೂಡ ಇರುವಂತದ್ದು. 4ನೇ ದಿನ ಬಲಿಪಾಡ್ಯಮಿ ಅಂತ ಹೇಳ್ತೀವಿ. ಮತ್ತು 5ನೇ ದಿನ ದೀಪಾವಳಿಯ 5ನೇ ದಿನ ಆಚರಣೆಯನ್ನ ನಾವು ಯಮದ್ವಿತೀಯ ಅಂತ ನಾವು ಪಾಲಿಸ್ತೀವಿ. ಈ ವರ್ಷ ಹಬ್ಬಕ್ಕೆ ಸುಮಾರು ಜನಕ್ಕೆ ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ, ಯಾವ ವಿಚಾರದಲ್ಲಿ ಅಂದ್ರೆ 19, 20 ಅಥವಾ 21 ಅಂತ. ಸೊ ನಾವು ವೀಕ್ಷಕರಿಗೆ ನಾವೇನು ಹೇಳ್ತಾ ಇದ್ದೀವಿ, ಯಾರು ಕಾರ್ಯಕ್ರಮ ನೋಡ್ತಾ ಇದ್ದಾರೆ, ದೀಪಾವಳಿ ಹಬ್ಬವನ್ನು ನಾವು ಅಮಾವಾಸ್ಯದ ನಂತರ ಆಚರಣೆ ಮಾಡಬೇಕು. ಅಂದರೆ ಇವತ್ತು ಈ ಕೇದಾರ ಗೌರಿ ರಥ ಅಂತ ನಾವೇನು ತಿಳಿಸಿದ್ವಿ, ಇದರ ನಂತರ ಆಚರಿಸುವಂಥದ್ದು.
ದೀಪಾವಳಿ ಅಂದ್ರೆ ದೀಪಗಳ ಸಾಲು ಅಂತ ಹೇಳ್ತೀವಿ. ಅಂದರೆ ದೀಪಗಳಿಂದ ಒಂದು ದೀಪ ಹಚ್ಚಿ ಹಬ್ಬ ಮಾಡುವಂಥದ್ದು. ಇದನ್ನು ನಮ್ಮ ಒಂದು ಪಂಚಾಂಗದಲ್ಲಿ ವಿಕ್ರಮ ಶಕೆಯ ವರ್ಷದ ಕೊನೆಯಲ್ಲಿ ಆಚರಿಸಲಾಗಿರುವಂಥದ್ದು ಉಲ್ಲೇಖಿಸಲಾಗಿದೆ. ವಿಕ್ರಮ ಶಕೆ ಅಂತಂದ್ರೆ ಉತ್ತರ ಭಾರತದಲ್ಲಿ ಇದನ್ನ ಅಷ್ಟೊಂದು ಉಪಯೋಗಿಸೋದಿಲ್ಲ. ಆದರೆ ಅವರಿಗೆ ಉತ್ತರ ಭಾರತದಲ್ಲಿ ಹೊಸ ವರ್ಷದ ಪಂಚಾಂಗದ ಪ್ರಕಾರ ಹೊಸ ವರ್ಷದ ಹಬ್ಬವನ್ನು ಕೂಡ ಆಗಿರುವಂಥದ್ದು. ನಮ್ಮ ಭಾರತದಲ್ಲಿ ನಮ್ಮ ಭಾರತೀಯ ಸಂಸ್ಕೃತಿಯಾಗಿ ಪಂಚಾಂಗದ ಚಾಂದ್ರಮಾನವನ್ನು ಅವಲಂಬಿಸಿರುವುದರಿಂದ ಆಶ್ವೇಜ ಮಾಸದ ಕೃಷ್ಣ ಪಕ್ಷದ ಚತುರ್ದಶಿ ಅಮಾವಾಸ್ಯೆ ಕಾರ್ತಿಕ ಮಾಸ ಶುಕ್ಲ ಪಾಡ್ಯದಂದು ಈ ದಿನ ದೀಪಾವಳಿ ಅಂತ ಆಚರಿಸ್ತೇವೆ. ಓಕೆ ಗುರುಜಿ, ಇನ್ನು ಕೂಡ ಮುಂದುವರೆದ ಭಾಗವಾಗಿ ನೋಡೋದಾದ್ರೆ ನಮ್ಮ ಹಿಂದೂ ಧರ್ಮದ ಅನುಸಾರವಾಗಿ ಈ ಹಬ್ಬವನ್ನ ಆಚರಣೆ ಮಾಡೋದರ ಹಿನ್ನೆಲೆ ಏನು? ಯಾಕೆಂದ್ರೆ ನಮ್ಮ ಪುರಾಣ ಗ್ರಂಥಗಳ ಪ್ರಕಾರ ದೀಪಾವಳಿ ಹಬ್ಬವನ್ನ ಆಚರಣೆ ಮಾಡೋದಕ್ಕೆ ಸಾಕಷ್ಟು ಕಾರಣಗಳು ಕೂಡ ಉಂಟು. ಹಾಗೆ ನೋಡೋದಾದ್ರೆ ಅದರ ಹಿನ್ನೆಲೆ ಏನು, ಜೊತೆಗೆ ಯಾವೆಲ್ಲ ಪೂಜೆ ಪುನಸ್ಕಾರಗಳು ಜರುಗುತ್ತವೆ ಅಂತ ಹೇಳಿ. ನೋಡಿ, ತಾವು ಕೇಳಿದಂಗೆ ಪುರಾಣಗಳಲ್ಲಿ ಉಲ್ಲೇಖ ಇದೆ ಅಂತ. ಸೊ ಆ ಪುರಾಣಗಳಲ್ಲೇ ನೋಡಿದಾಗೆ ನಮ್ಮ ರಾಮಾಯಣ ಮಹಾಭಾರತ ಅಂತ ಹೇಳ್ತೀವಿ. ಇಲ್ಲಿ ಶ್ರೀರಾಮ ರಾವಣನನ್ನು ಗೆದ್ದು ಸೀತೆ ಮತ್ತು ಲಕ್ಷ್ಮಣನೊಂದಿಗೆ ಅಯೋಧ್ಯೆಗೆ ಮರಳಿದ ಸಮಯವನ್ನು ದೀಪಾವಳಿ ಅಂತ ಆಚರಿಸ್ತಾರೆ. ಅಂದ್ರೆ ಅಮಾವಾಸ್ಯೆ ಹಿಂದಿನ ದಿನ ಏನು ಬರುತ್ತೆ ನರಕ ಚತುರ್ದಶಿ ಅಂತ ಹೇಳ್ತೀವಿ. ಇಲ್ಲಿ ಏನಾಗುತ್ತೆ ಅಂದ್ರೆ ನರಕ ಚತುರ್ದಶಿ ಅಂದ್ರೆ ಶ್ರೀಕೃಷ್ಣ ಒಂದು ಪ್ರಭುವು ಏನಾಗಿರುತ್ತೆ ಅಂದ್ರೆ ನರಕಾಸುರನನ್ನು ಸಂಹಾರ ಮಾಡಿರುವಂತ ದಿನ ಅಂತ ಹೇಳ್ತೀವಿ. ಒಟ್ಟಿನಲ್ಲಿ ದೀಪಾವಳಿಯಲ್ಲಿ ಏನಾಗುತ್ತೆ ಅಂದ್ರೆ ಕೇಡಿನ ಮೇಲೆ ಶುಭದ ಜಯ ಆಗಿರುವಂತ ಒಂದು ಸಾಂಕೇತಿಕ ಹಬ್ಬವಾಗಿರುತ್ತೆ. ಮತ್ತೆ ಎರಡನೇದ್ದು ಇನ್ನೊಂದು ಕತೆ ಏನು ಪುರಾಣದಲ್ಲಿ ಹೇಳುವಂತದ್ದು, ಬಲಿಯನ ಚಕ್ರವರ್ತಿಗೆ ಬಲಿ ವಾಮನರ ಕತೆ ಎಲ್ಲರಿಗೂ ಗೊತ್ತಿರುತ್ತೆ. ಬಲಿಯ ತ್ಯಾಗವನ್ನು ಅಮಾವಾಸ್ಯೆಯ ಮರುದಿನ ಬಲಿ ಪಾಡ್ಯಮಿ ಅಂತ ದೀಪಾವಳಿಯಲ್ಲಿ ಆಚರಿಸ್ತೀವಿ ಅಂತ ನಮ್ಮ ಪುರಾಣಗಳಲ್ಲಿ ಉಲ್ಲೇಖ ಆಗಿದೆ. ಉದಾಹರಣೆಗೆ ಬಲಿ ವಾಮನರ ಕತೆ ಮತ್ತು ಬಲಿಯ ತ್ಯಾಗವನ್ನು ಅಮಾವಾಸ್ಯೆ ದಿನ ಇದನ್ನ ನಾವು ಆಚರಿಸಿ ನೋಡ್ತಾ ಬರ್ತೀವಿ. ಮತ್ತು ಹಿಂದೂ ಧರ್ಮಶಾಸ್ತ್ರದಲ್ಲಿ ಹೇಳಬೇಕಾದ್ರೆ ಪ್ರತಿ ವರ್ಷ ಪ್ರಪಂಚದಾದ್ಯಂತ ಈ ದೀಪಾವಳಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಗ್ತದೆ. ಮತ್ತು ಇವತ್ತಿನ ದಿನ ದೀಪಾವಳಿ ಹಬ್ಬದ ಹೊಸ ಬಟ್ಟೆಗಳು, ಸಿಹಿ ತಿಂಡಿಗಳು, ಎಲ್ಲದಕ್ಕೂ ಹೆಚ್ಚಾಗಿ ಪಟಾಕಿಗಳಿಗೆ ದೀಪಾವಳಿ ಪ್ರಸಿದ್ಧವಾಗಿರುವಂಥದ್ದು. ಉತ್ತರ ಭಾರತದಲ್ಲಿ ದೀಪಾವಳಿ ಸಮಯ ಹೊಸ ಆರ್ಥಿಕ ವರ್ಷ. ಅಂದ್ರೆ ಈ ನಮ್ಮ ಒಂದು ವ್ಯಾಪಾರ ಮಿತ್ರರು, ಈ ಮಾರ್ವಾಡೀಸ್ಗಳು, ಅವ್ರು ಏನ್ ಮಾಡ್ತಾರೆ ಅಂದ್ರೆ ದೀಪಾವಳಿಗೆ ಹೊಸ ವರ್ಷದ ಅವರ ಒಂದು ಆರ್ಥಿಕ ವರ್ಷ ಅಂತ ನಾವೇನ್ ತಗೊಂತೀವಿ. ನಮ್ಮ ಸರ್ವೇ ಸಾಮಾನ್ಯವಾಗಿ ಫೈನಾನ್ಷಿಯಲ್ ಇಯರ್ಸ್ ಅಂದ್ರೆ ಮಾರ್ಚ್ ಟು ಮಾರ್ಚ್ ತಗೊಂತೀವಿ ಲೆಕ್ಕ ಪತ್ರದ ಪರಿಶೋಧಕರ ಪ್ರಕಾರ. ಬಟ್ ಅವರಿಗೆ ಒಂದು ವ್ಯಾಪಾರಸ್ಥರಿಗೆ ಇದು ಹೊಸ ವರ್ಷ ಅಂತ ಹೇಳ್ತೀವಿ. ಅವ್ರೇನ್ ಮಾಡ್ತಾರೆ, ಹೊಸ ಲೆಕ್ಕದ ಪುಸ್ತಕಗಳನ್ನ ಲೆಕ್ಚರ್ಸ್ಗಳನ್ನ ಇಟ್ಟು ಪೂಜೆ ಮಾಡುವಂಥದ್ದು, ಈ ಸಮಯದಲ್ಲಿ ಹೊಸ ಲೆಕ್ಚರ್ಸ್ನ ತರುವಂಥದ್ದು ಆಚರಣೆ ಮಾಡ್ತಾರೆ. ಮತ್ತು ದೀಪಾವಳಿ ಅಂಗವಾಗಿ ಇತರ ಸಮಾರಂಭಗಳು ಯಾವುದೇ ರೀತಿ ಅಂತಂದ್ರೆ ನಾವು ದಸರಾ ಸಮಯದಲ್ಲಿ ಆಯುಧ ಪೂಜೆಗಳು ಮಾಡ್ತೀವಿ. ಆದರೆ ಕೆಲವು ಭಾಗಗಳಲ್ಲಿ ದೀಪಾವಳಿಗೆ ಕೂಡ ಆಯುಧ ಪೂಜೆಗಳನ್ನು ಮಾಡುವಂಥದ್ದು ಮತ್ತು ಅದರಲ್ಲೂ ವಿಶೇಷವಾಗಿ ಗೋ ಪೂಜೆ ಮಾಡುವಂಥದ್ದು ದೀಪಾವಳಿಯಲ್ಲಿ. ದೀಪಾವಳಿ ಹಬ್ಬದಲ್ಲೂ ಗೋ ಪೂಜೆ ಮಾಡಬಹುದು. ಖಂಡಿತ ದೀಪಾವಳಿ ಹಬ್ಬದಲ್ಲೂ ಕೂಡ ಗೋ ಪೂಜೆ ಆಯುಧ ಪೂಜೆ ಮಾಡಬಹುದು. ಮತ್ತೆ ನಮ್ಮ ದಕ್ಷಿಣ ಭಾರತದಲ್ಲಿ ಸಾಮಾನ್ಯವಾಗಿ ನಮ್ಮ ಈ ಒಂದು 4-5 ರಾಜ್ಯಗಳಲ್ಲಿ ಆಚರಣೆಗಳು ಜಾಸ್ತಿ ಇರುವಂಥದ್ದು ದೀಪಾವಳಿಯಲ್ಲಿ. ಅದರಲ್ಲೂ ಕೂಡ ನರಕ ಚತುರ್ದಶಿ ಪ್ರಮುಖವಾದ್ರೆ ಉತ್ತರ ಭಾರತದಲ್ಲಿ ಅಮಾವಾಸ್ಯೆ ದಿನ, ದೀಪಾವಳಿ ಅಮಾವಾಸ್ಯೆ ದಿನ ಲಕ್ಷ್ಮೀ ಪೂಜೆ ಮಾಡುವಂಥದ್ದು ನಾವು ನೋಡ್ತಾ ಬರ್ತೀವಿ. ಓಕೆ ಗುರುಜಿ, ಇನ್ನು ಕೂಡ ಮುಂದುವರೆದು ನೋಡೋಣ. ಈ ಒಂದು ದೀಪಾವಳಿ ಹಬ್ಬದ ವಿಶೇಷ ಏನಿದೆ, ಪೂಜೆಯನ್ನ ನಾವು ಯಾವಾಗ ಮಾಡಬೇಕು, ಒಂದು ವಿಶೇಷ ಮುಹೂರ್ತದ ಬಗ್ಗೆ ತಿಳಿಸಿ. ಯಾವ ಒಂದು ಸಮಯ, ಯಾವ ದಿನ, ಯಾವ ಶುಭ ಮುಹೂರ್ತದಲ್ಲಿ ನಾವು ಪೂಜೆಯನ್ನ ಮಾಡಬೇಕು? ಯಾಕಂದ್ರೆ ನೀವು ಆಗ್ಲೇ ಹೇಳ್ದಾಗೆ ಈ ಬಾರಿಯ ದೀಪಾವಳಿಯಲ್ಲಿ ಸಾಕಷ್ಟು ಕನ್ಫ್ಯೂಷನ್ಸ್ ಇರುವಂತದ್ದು. ಸೊ ಯಾವತ್ತು ಹಬ್ಬ ಮಾಡಬೇಕು, ಯಾವತ್ತು ಲಕ್ಷ್ಮೀ ಪೂಜೆ ಮಾಡಬೇಕು, ಅದಕ್ಕೆ ಒಂದು ಶುಭ ಸಮಯ ಯಾವುದು, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ವೀಕ್ಷಕರಲ್ಲಿ ಸಹ ಸಾಕಷ್ಟು ಗೊಂದಲಗಳು ಇರುತ್ತವೆ. ಆ ಬಗ್ಗೆ ಹೇಳೋದಾದ್ರೆ ಗುರುಜಿ, ಸೂಕ್ತ ಸಮಯ, ಸೂಕ್ತ ದಿನ ಯಾವುದು? ನೋಡಿ, ನಮ್ಮ ವೀಕ್ಷಕರಿಗೆ ಹೇಳಬೇಕು ಅಂತಂದ್ರೆ ಈ ಬಾರಿ ಅಮಾವಾಸ್ಯೆ 20 ಮತ್ತು 21ನೇ ತಾರೀಕು 2 ದಿನ ಬಂದಿರುವಂಥದ್ದು. ಯಾಕಂದ್ರೆ ಅಮಾವಾಸ್ಯೆಗಳಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಇದೆ. ಹಾಗಾಗಿ 19ನೇ ತಾರೀಕು ಅಂದ್ರೆ ನಾಳಿನ ದಿನ ಭಾನುವಾರ, 20ನೇ ತಾರೀಕು ಸೋಮವಾರ ದೀಪಾವಳಿ ಹಬ್ಬದ ಧನಲಕ್ಷ್ಮಿ ಪೂಜೆಯನ್ನು ಈ 2 ದಿನ ಮಾಡಬಹುದು. 19ಕ್ಕೂ ಮಾಡಬಹುದು, 20ಕ್ಕೂ ಮಾಡಬಹುದು. ಆದ್ರೆ ಕೆಲವೊಬ್ರು ಅಮಾವಾಸ್ಯೆ ದಿನನೇ ಧನಲಕ್ಷ್ಮಿ ಪೂಜೆ ಮಾಡಬೇಕು ಅಂತ ಒಂದು ವಾಡಿಕೆ ಇರುವಂಥದ್ದು. ಬಟ್ ಶಾಸ್ತ್ರಬದ್ಧವಾಗಿ ಹೇಳಬೇಕಾದ್ರೆ ಕೆಲವೊಂದು ಅನುಸಾರವಾಗಿ ಅಂದ್ರೆ ನಾಳಿನ ದಿನ ಏನು ಧನತ್ರಯೋದಶಿ ಅಂತ ಹೇಳ್ತೀವಿ ಅಥವಾ ಧನೇತ್ರಾಸ್ ಅಂತ ಹೇಳ್ತೀವಿ, ಇವತ್ತಿನ ದಿನ ಲಕ್ಷ್ಮೀ ಪೂಜೆ ಮಾಡಿದ್ರು ಕೂಡ ತುಂಬಾ ಶ್ರೇಷ್ಠವಾಗಿರುವಂಥದ್ದು. ಆದ್ರೆ ನಮ್ಮ ಆಚರಣೆಗಳಲ್ಲಿ ಅಮಾವಾಸ್ಯೆ ದಿನನೇ ಲಕ್ಷ್ಮೀ ಪೂಜೆ ಮಾಡುವಂಥದ್ದು ವಾಡಿಕೆ ಮಾಡ್ಕೊಂಡು ಬಂದಿರೋದ್ರಿಂದ ಅವತ್ತು ಮಾಡಿದ್ರೇನೆ ಅಮಾವಾಸ್ಯೆ ದಿನ ತುಂಬಾ ಉತ್ತಮ ಫಲ ಸಿಗುತ್ತೆ. ಮತ್ತೆ ನಾವು ದೀಪಾವಳಿಯ ಆಚರಣೆ ವಿಚಾರವಾಗಿ ಈ ಪೂಜೆಗಳನ್ನು ನೋಡ್ತಾ ಹೋದ್ರೆ 19ನೇ ತಾರೀಕಿನ ಧನತ್ರಯೋದಶಿ ನಾಳಿನ ದಿನ ಪ್ರಾರಂಭವಾಗುತ್ತೋ ಮೊದಲೇ ದಿನನೇ ದೀಪಾವಳಿ ಪ್ರಾರಂಭ ಆಗುವಂಥದ್ದು ನೀರು ತುಂಬುವ ಹಬ್ಬ ಅಂತ. ಸೊ ಇಲ್ಲೇನಾಗುತ್ತೆ ಅಂದ್ರೆ ಹಿಂದಿನ ಕಾಲದಲ್ಲಿ ಈಗ
ಈಗ ಈ ನಲ್ಲಿ ಆಗಿರ್ಬೋದು, ಬಾವಿಗಳಾಗಿರ್ಬೋದು, ಅಂದರೆ ಈಗ ಒಂದು ಸ್ಟೋರ್ಡ್ ಅಂತ ಏನು ಹೇಳ್ತೀವಲ್ಲ, ಟ್ಯಾಂಕು, ಆ ಥರ ವ್ಯವಸ್ಥೆ ಇರಲಿಲ್ಲ. ಅದಕ್ಕೆ ನಾವು 5 ದಿನಕ್ಕೆ ಆಗುವಷ್ಟು ನೀರನ್ನು ಶೇಖರಣೆ ಮಾಡಿಕೊಂಡು ಒಂದು ಬಿಂದಿಗೆನಲ್ಲಿ ತಂದು ಅದನ್ನು ಪೂಜೆ ಮಾಡಿ ಹಬ್ಬ ಆಚರಿಸ್ತೀವಿ. ಆ ಬಿಂದಿಗೆಯಲ್ಲಿ ನಾವು ಗಂಗೆ ಪೂಜನೆ ಮಾಡಿ ಈ ಒಂದು ದೀಪಾವಳಿ ಪ್ರಾರಂಭ ಆಗುತ್ತೆ. 20ನೇ ತಾರೀಕು ನರಕ ಚತುರ್ದಶಿ ಇರುವಂಥದ್ದು, ಮತ್ತೆ ಇದು ರಾಕ್ಷಸರ ಸಂಹರಿಸುವಂಥ ದಿನ ಆಗಿರೋದ್ರಿಂದ ಈ ಒಂದು ಸಂಜೆ ಅಂದರೆ 20ನೇ ತಾರೀಕು ಸಂಜೆ ರಾತ್ರಿನೇ ಚಿಕ್ಕ ದೀಪಾವಳಿ ಅಂತ ಪ್ರಾರಂಭ ಆಗುತ್ತೆ. ಸೊ ಅಲ್ಲೇನಾಗುತ್ತೆ, ಅವತ್ತಿನಿಂದಲೇ ಒಂದು ಸಂಜೆ ದೀಪಗಳನ್ನು ಹಚ್ಚಿ ಒಂದು ಹೊಸ ಬಟ್ಟೆಯನ್ನು ಧರಿಸ್ಕೊಂಡು ಒಂದು ವಿಷ್ಣು ಭಗವಾನರು ಹೇಗೆ ಈ ದುಷ್ಟ ಶಕ್ತಿಗಳನ್ನು ನಾಶ ಮಾಡಲು ಒಂದು ಅವತಾರ ತಾಳಿದ್ರು ಆ ವಿಚಾರವಾಗಿ ಈ ಹಬ್ಬದ ಆಚರಣೆ ಪ್ರಾರಂಭವಾಗುತ್ತೆ. ಒಂದೇನು ನಮ್ಮ ವೀಕ್ಷಕರಿಗೆ ಕ್ಲಿಯರ್ ಮಾಡಬೇಕಾಗಿರುವಂಥ ಪಾಯಿಂಟ್ ಅಂದರೆ ನಾಳಿನ ಸಂಜೆ 19ನೇ ತಾರೀಕು ಅಥವಾ ಭಾನುವಾರ ನಾಳೆ, ಅದು ಬಿಟ್ಟರೆ ನಿಮಗೆ ಸೋಮವಾರದ ಸಂಜೆ ಕೂಡ ಲಕ್ಷ್ಮೀ ಪೂಜೆಯನ್ನು ಮಾಡಬಹುದು. ಆದರೆ ತುಂಬ ವಿಶೇಷವಾಗಿ ನಾವು ಪ್ರದೋಷ ಕಾಲದಲ್ಲಿ ಲಕ್ಷ್ಮೀ ಪೂಜೆ ಮಾಡಿದ್ರೆ ಅವರಿಗೆ ಹೆಚ್ಚು ಧನಲಾಭ ಅಂತ ಹೇಳ್ತೀವಿ. ಸೊ ಆ ಪ್ರದೋಷ ಕಾಲ ಒಂದು ಸೋಮವಾರ ಸಂಜೆ 5 ಗಂಟೆ 46 ನಿಮಿಷದಿಂದ 8 ಗಂಟೆ 15 ನಿಮಿಷದವರೆಗೂ ಇರುವಂಥದ್ದು. ಸೊ ಈ ಪೂಜಾ ಮುಹೂರ್ತದಲ್ಲಿ, ಈ ಪ್ರದೋಷ ಕಾಲದ ಪೂಜಾ ಮುಹೂರ್ತದಲ್ಲಿ ಉತ್ತಮವಾದ ಮುಹೂರ್ತ. ನೀವು ಮಹಾಲಕ್ಷ್ಮಿ ಆರಾಧನೆ ಅಥವಾ ಧನಲಕ್ಷ್ಮಿ ಆರಾಧನೆ ಮಾಡಿದ್ರೆ ನಿಮಗೆ ಖಂಡಿತ ಶ್ರೇಯಸ್ಕರ ಆಗಿರುತ್ತೆ. ಈ ಪೂಜಾ ಮುಹೂರ್ತ ಸರ್ವಶ್ರೇಷ್ಠವಾಗಿರುವಂಥದ್ದು. ಓಕೆ ಗುರುಜಿ, ನಮಗೆ ವಾಟ್ಸಪ್ ನಲ್ಲಿ ಒಂದು ಪ್ರಶ್ನೆ ಬಂದಿತ್ತು. ಖಂಡಿತ. ಒಂದು ಹೆಣ್ಣು ಮಗುವಿನ ಜನನ ಆಗಿದೆ ಗುರುಜಿ, ಟೈಮ್ ಮತ್ತೆ ಡೇಟ್ ತಿಳಿಸ್ಲಾ? ತಿಳಿಸಿ. ಟೈಮ್ ಬಂದು 7 ಗಂಟೆ 31 ನಿಮಿಷ AM ಗಳಲ್ಲಿ, ಹಾಗೆ ದಿನಾಂಕ 10/10/2025. ಓಕೆ. ಹುಟ್ಟಿರುವಂತ ಸ್ಥಳ ಕುಣಿಗಲ್ ಗುರುಜಿ, ಹೆಣ್ಣು ಮಗು. ಇವ್ರು ಕೇಳ್ತಾ ಇರೋ ಪ್ರಶ್ನೆ, ಯಾವ ಹೆಸರು ಬರುತ್ತೆ, ಹೆಸರಿನ ಬಲ ಯಾವ್ದಾವ್ದು ಬರುತ್ತೆ, ಅಕ್ಷರಗಳು? 5 ಗಂಟೆ 31 ನಿಮಿಷ ಯಾವ ಸಮಯದಲ್ಲಿ? 7 ಗಂಟೆ 31 ನಿಮಿಷ ಗುರುಜಿ, AM ಬೆಳಿಗ್ಗೆ. ಜೊತೆಗೆ ಮಗುವಿನ ಮುಂದಿನ ಭವಿಷ್ಯ ಹೇಗಿರುತ್ತೆ ಅಂತ ಹೇಳಿ ಕೇಳ್ತಾ ಇದ್ದಾರೆ. ಮೊದಲನೇದಾಗಿ ಅವ್ರಿಗೆ ಅಕ್ಷರಗಳನ್ನ ಸೂಚಿಸ್ಬೇಕಂತೆ ಗುರುಜಿ. ನೋಡಿ, ಮೊದಲನೇ ಅಕ್ಷರ ಇವರಿಗೆ ಬರುವಂಥದ್ದು, ಪಾಪು ಹುಟ್ಟಿರುವಂಥದ್ದು ಕೃತಿಕಾ ನಕ್ಷತ್ರ ಬರ್ತಾ ಇರುವಂಥದ್ದು, ವೃಷಭ ರಾಶಿಯಲ್ಲಿ ಹುಟ್ಟಿರುವಂಥದ್ದು, ತುಲಾ ಲಗ್ನದ ಜಾತಕ ಅಂತ ಹೇಳ್ತೀವಿ. ಸೊ ನಮಗೆ ಕೃತಿಕಾ ನಕ್ಷತ್ರ ವೃಷಭ ರಾಶಿ ಅಂತ ನೋಡಿದಾಗ ಇಲ್ಲಿ ತುಂಬ ವಿಶೇಷವಾಗಿ ಲ ಅನ್ನೋ ಅಕ್ಷರ ಬರುತ್ತೆ ಮತ್ತು ಅ ಅನ್ನೋ ಅಕ್ಷರ ಬರುತ್ತೆ, A ಲೆಟ್ರು ಮತ್ತು L ಲೆಟ್ರ್ ಬರುತ್ತೆ. ತುಲಾ ಲಗ್ನದಲ್ಲೇ ಬುಧ ಮತ್ತು ಕುಜ ಇರೋದ್ರಿಂದ ಪಾಪು ತುಂಬ ಚೆನ್ನಾಗಿ ಲಕ್ಷಣವಾಗಿರುವಂಥದ್ದು, ಹೆಣ್ಮಗು ಅಂತ ಬೇರೆ ಹೇಳ್ತಾ ಇದ್ದಾರೆ. ಸೊ ಆ ವಿಚಾರದಲ್ಲಿ ತುಂಬ ಚೆನ್ನಾಗಿರುತ್ತೆ. ಮತ್ತು ಭವಿಷ್ಯದ ವಿಚಾರವಾಗಿ ಅವರು ಆರೋಗ್ಯದಲ್ಲಿ, ವಿದ್ಯಾಭ್ಯಾಸದ ವಿಚಾರವಾಗಿ ಎಲ್ಲ ತುಂಬ ಚೆನ್ನಾಗಿದೆ, ಎಕ್ಸಲೆಂಟ್ ಆಗಿದೆ, ಆ ರೀತಿ ಯಾವುದೂ ಸಮಸ್ಯೆ ಇಲ್ಲ, ತುಂಬ ಫ್ಯೂಚರ್ ಬ್ರೈಟ್ ಆಗಿರುತ್ತೆ. ಬರುವಂಥ ದಶಾಭುಕ್ತಿಗಳಲ್ಲಿ ಏನಂತಂದರೆ ಪಾಪುಗೆ ರಾಹುಕೇತು ಎಕ್ಸಸಲ್ಲಿ ಎಲ್ಲ ಗ್ರಹಗಳಿರೋದ್ರಿಂದ ಸ್ವಲ್ಪ ಪಟ್ಟಿನ ರಾಹುಕೇತು ದೋಷ ಇರುತ್ತೆ. ಅದಕ್ಕೆ ಸಂಬಂಧಿತವಾಗಿರುವಂಥ ಸಣ್ಣ ಪುಟ್ಟ ಪರಿಹಾರ, ಕ್ಷೇತ್ರಗಳ ದರ್ಶನ, ಅಂದರೆ ಕಾಳಹಸ್ತಿ, ಮಗು ಒಂದು 2 ವರ್ಷ ಆದ ನಂತರ ಇವರು ಶ್ರೀ ಕಾಳಹಸ್ತಿಗೆ ಹೋಗಿ ಬರುವಂಥದ್ದು, ಈ ಮಗುವಿನ ತಂದೆ ತಾಯಿ ಪಾಲಕರು ಹೋಗಿ ಆ ಒಂದು ರಾಹುಕೇತು ಶಾಂತಿ ಪೂಜೆ ಮಾಡಿಸ್ಕೊಂಡ್ರೆ ಯಾವುದೂ ಸಮಸ್ಯೆ ಇಲ್ಲ, ಅಂಥ ದೊಡ್ಡ ದೋಷಗಳೇನಿಲ್ಲ. ಈ ಅಕ್ಷರದಲ್ಲಿ ಹೆಸರಿಡಿ, ಮಗು ಹುಟ್ಟಿರುವಂತ ಸಮಯ ತುಂಬಾ ಚೆನ್ನಾಗಿರುತ್ತೆ. ಲಾ ಮತ್ತೆ ಆ ಅಕ್ಷರ, ಹೌದು, 2 ಅಕ್ಷರ ಬಂದಿದೆ. ಓಕೆ. ಸೊ ನಮಗೆ ವಾಟ್ಸಪ್ ನಲ್ಲಿ ಪ್ರಶ್ನೆಯನ್ನ ಕಳುಹಿಸಿರೋರು ಇವತ್ತಿನ ಸಂಚಿಕೆಯನ್ನ ನೋಡ್ತಾ ಇದ್ರೆ ಗುರೂಜಿಗಳು ಸೂಚಿಸಿರುವಂತಹ ಅಕ್ಷರ ಹಾಗೆ ಪರಿಹಾರ ಭಾಗವಾಗಿ ಏನ್ ಮಾಡಬೇಕು ಅಂತ ತಿಳಿಸಿದ್ದಾರೆ, ಅದನ್ನು ಕೂಡ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಗುರುಜಿ ನಾವು ದೀಪಾವಳಿ ವಿಶೇಷ ಸಂಚಿಕೆಯಲ್ಲಿ ದೀಪಾವಳಿ ಹಬ್ಬದ ಹಿನ್ನೆಲೆ, ಸಂಕೇತ, ಜೊತೆಗೆ ಶುಭ ಮುಹೂರ್ತ, ಶುಭ ಸಮಯ, ಲಕ್ಷ್ಮೀ ಪೂಜೆಯನ್ನ ಯಾವಾಗ ಮಾಡಬೇಕು, ಇದೆಲ್ಲದನ್ನ ಕೂಡ ತಿಳಿಸಿದ್ರೆ ಇನ್ನು ಕೂಡ ಮುಂದುವರೆದು ನೋಡೋಣ. ಈ ದೀಪಾವಳಿ ಹಬ್ಬದ ವಿಚಾರವಾಗಿ ವಿಶೇಷವಾದಂತಹ ತಂತ್ರ ಮಂತ್ರಗಳು, ಈ ಹಬ್ಬದ ದಿನ ಈ ಸಮಯದಲ್ಲಿ ಈ ಮಂತ್ರವನ್ನ ಉಚ್ಚಾರಣೆ ಮಾಡೋದ್ರಿಂದ ಸಾಕಷ್ಟು ಲಾಭಗಳಿದೆ, ಸಾಕಷ್ಟು ಫಲಗಳನ್ನ ನೀವು ಸಿದ್ಧಿಸ್ಕೊಳ್ಬಹುದು ಅನ್ನೋದಾದ್ರೆ ಯಾವೆಲ್ಲ ಮಂತ್ರಗಳನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ತೀರಾ? ನೋಡಿ, ದೀಪಾವಳಿ ಹಬ್ಬದ ವಿಚಾರವಾಗಿ ವಿಶೇಷ ತಂತ್ರ ಮಂತ್ರಗಳು ನಡೀತಾನೆ ಇರುತ್ತೆ. ಅದರಲ್ಲೂ ಕೂಡ ಒಂದು ಸ್ವಲ್ಪ ನಕಾರಾತ್ಮಕವಾಗಿರೋ ತಂತ್ರಗಳು ಅಂತ ಹೇಳ್ತೀವಿ. ಯಾಕಂದರೆ ಪ್ರತಿಯೊಂದು ಈ ಕಾಸ್ಮೋಸ್ ಅನ್ನೋ ಎನರ್ಜೀಸ್, ಅಂದರೆ ಈ ಒಂದು ಡಿವೈನ್ ಎನರ್ಜಿ ಆಕ್ಟಿವೇಟ್ ಆಗಿರೋದ್ರಿಂದ ನಕಾರಾತ್ಮಕ ತಂತ್ರಗಳು ಕೂಡ ಇರುತ್ತೆ. ಅಂದರೆ ಬ್ಲ್ಯಾಕ್ ಮ್ಯಾಜಿಕ್ ಎನರ್ಜೀಸ್ ಆಗ್ಬೋದು, ಇನ್ನೊಬ್ಬರ ಮೇಲೆ ಕಣ್ಣು ದೃಷ್ಟಿ ಆಗಿರ್ಬೋದು, ಆ ರೀತಿ ಸಮಸ್ಯೆಗಳು ಕೂಡ ಇರುತ್ತೆ. ಯಾವುದೋ ಒಂದು ಫೋಟೋಯಿಂದ, ಒಂದು ಬಟ್ಟೆಯಿಂದ, ಒಂದು ಕೂದಲೆಯಿಂದ ಕೂಡ ಆಗುತ್ತೆ. ಅದಕ್ಕೆ ವಿಶೇಷವಾಗಿ ನಮ್ಮಲ್ಲಿ ಕೆಲವರು ವೀಕ್ಷಕರು ಹೇಳಿದರು, ನಾವೇನೂ ಮಾಡಿಲ್ಲ ಗುರುಜಿ, ನಮಗೇನೋ ಪ್ರಸಾದ ಕೊಟ್ಟರು, ಅದು ತಿಂದಮೇಲೆ ನಮಗೊಂಥರ ಆಗ್ತಿದೆ, ಯಾಕೋ ಮೈ ಆ್ಯಕ್ಟಿವೇ ಇಲ್ಲ ಅಂತ. ಸೊ ಆ ವಿಚಾರದಲ್ಲಿ ನೋಡಿದ್ರೆ ನಮ್ಮ ವೀಕ್ಷಕರು ಹೇಳಿದ್ರೆ, ಯಾರೇ ಏನೇ ಕೊಟ್ಟರು ಕೂಡ ನಿಮ್ಮ ಸಂಬಂಧಿಕರ ಬರೆಯಲ್ಲಿ ಪೂಜೆ ಆಗಿ ಸಿಹಿ ತಿಂಡಿಗಳನ್ನು ಕೊಟ್ಟರೆ ನಿಮಗೆ ನಂಬಿಕೆ ಇದ್ದರೆ ಅದನ್ನು ತಿನ್ನಬಹುದು, ಆದರೆ ಇಲ್ಲಾಂದರೆ ಮನೆಗೆ ಹೋಗಿ ತಿನ್ಬೋದು. ಅದನ್ನು ನೀವು ಉಪವಾಸ ಇದ್ದೀವಿ ಅಂತೇಳಿ ಸ್ವಲ್ಪ ಅವಾಯ್ಡ್ ಮಾಡಿಕೊಂಡ್ರೆ ಒಳ್ಳೆಯದು. ಇದು ನೆಗೆಟಿವ್ ತಂತ್ರಗಳಂತ ಹೇಳ್ತೀವಿ. ಇನ್ನು ಸಕಾರಾತ್ಮಕ ತಂತ್ರದ ಬಗ್ಗೆ ನೋಡೋದಾದರೆ, ಈ ಧನ ತ್ರಯೋದಶಿಯನ್ನು ನಿಮ್ಮ ಮನೆಯಲ್ಲೇ ಈ ತಂತ್ರ ಮಾಡ್ಬೋದು. ಹೆಚ್ಚು ಅದರಿಂದ ಹಣಕಾಸು ವೃದ್ಧಿ ಆಗುತ್ತೆ. ಏನೂ ಇಲ್ಲ, ನೀವು 5 ಹಣತೆಗಳನ್ನು ತಗೊಂಡು
ಅದರಲ್ಲಿ ಸಾಸಿವೆ ಎಣ್ಣೆಯನ್ನು ತಗೊಳ್ಳುವಂಥದ್ದು. ಓಕೆ. ಸೊ 5 ದಿನ ಆ ಸಾಸಿವೆ ಎಣ್ಣೆಯಲ್ಲೇ ಆ ಒಂದು ಹಣತೆಯಲ್ಲಿರುವಂಥ ಬತ್ತಿಯನ್ನು ಉರಿಸ್ಬೇಕು. ಆ ಎಣ್ಣೆಯಲ್ಲಿ 5 ಅಕ್ಷತೆ ಕಾಳು ಮತ್ತು 5 ಹೆಸರು ಕಾಳನ್ನು ಹಾಕುವಂಥದ್ದು. ಇದರಿಂದ ಏನಾಗುತ್ತೆ, ಧನ ತ್ರಯೋದಶಿ ಅಂದರೆ ನಾಳಿನ ದಿನ ಈ ತಂತ್ರವನ್ನು ಮಾಡೋದ್ರಿಂದ ಧನದ ವೃದ್ಧಿ ಆಗುತ್ತೆ. ಅವರಿಗೆ ಬಡತನನೇ ಬರೋದಿಲ್ಲ. ಅಂದರೆ ಈ ಋಣಬಾಧೆ, ಸಾಲಗಳ ಬಾಧೆ ಮತ್ತು ಈ ವ್ಯಾಜ್ಯಗಳಿರುತ್ತೆ ನೋಡಿ, ಭೂಮಿ ವ್ಯಾಜ್ಯವಾಗಿರ್ಬೋದು, ಅಣ್ಣ ತಮ್ಮಂದಿರ ವ್ಯಾಜ್ಯಗಳಾಗಿರ್ಬೋದು, ಇದೆಲ್ಲನೂ ಕೂಡ ನೆಗೆಟಿವ್ ಎನರ್ಜೀಸ್ ಆ ಸಾಸಿವೆ ಎಣ್ಣೆಯಲ್ಲಿ ಉರಿಸುವಂಥ ಒಂದು ಹಣತೆ, 5 ಹಣತೆ ದೀಪಾವಳಿ ದಿನ ಧನ ತ್ರಯೋದಶಿ ಎಂದು ಪ್ರಾರಂಭ ಮಾಡ್ಬೋದು. ಇಲ್ಲಾಂದರೆ ಲಕ್ಷ್ಮೀ ಪ್ರದೋಷದ ಸಮಯ ನಾನು ಅವಾಗಲೇ ತಿಳಿಸ್ಕೊಟ್ಟೆ. ಆ ಸಮಯದಲ್ಲಿ ಇದನ್ನು ಪ್ರಾರಂಭ ಮಾಡಿ 5 ದಿನಗಳ ಕಾಲ ಉರಿಸಿದ್ರೆ ಇದು ತುಂಬ ಶುಭವಾಗುತ್ತೆ. ಅದೇ ರೀತಿ ಇನ್ನೂ ಒಂದು ವಿಶೇಷವಾದ ತಂತ್ರ ಅಂತ ನೋಡ್ತೀವಿ. ಇದು ತಂತ್ರ ಭಾಗವಾಗಿ ನೋಡೋದಾದರೆ, ಒಂದು ಕೆಂಪು ವಸ್ತ್ರದ ಒಂದು ತಗೊಂಡು ಒಂದು ಚೀಲ ಥರ ಮಾಡಿಕೊಂಡು, ನಮ್ಮ ಒಂದು ಸಂಸ್ಕೃತದಲ್ಲಿ ಹಿಂದಿಯಲ್ಲಿ ಪೋಟ್ಲಿ ಅಂತ ಹೇಳ್ತೀವಿ, ಅಂದರೆ ನಾವೇ ಖುದ್ದಾಗಿ ಮಾಡಬೇಕು. ಅಂದರೆ ನಮ್ಮಲ್ಲಿರುವಂಥ ಎನರ್ಜೀಸ್, ನಮ್ಮಲ್ಲಿರುವಂಥ ಶಕ್ತಿಗಳನ್ನ ಸರಿಯಾಗಿ ಹೀರ್ಕೋಬೇಕಂದ್ರೆ ಒಂದು ಕೆಂಪು ಬಣ್ಣದ ಬಟ್ಟೆಯನ್ನು ತಗೊಳ್ಳಿ, ಒಂದು ಕರ್ಚೀಫ್ ತಗೊಳ್ಳಿ, ಒಂದು ಬ್ಲೌಸ್ ಪೀಸ್ನ ತಗೊಳ್ಳಿ. ಅದನ್ನು ತಗೊಂಡು ನಿಮ್ಮ ಹತ್ತಿರದಲ್ಲಿರುವಂಥ ಗ್ರಂಥಿಗೆ ಅಂಗಡಿಯಲ್ಲಿ ಆ ಒಂದು ನಿಮಗೆ ಏನೋ ಆ ಕೆಂಪು ವಸ್ತ್ರದ ಒಂದು ಬ್ಯಾಗ್ ಅಂತ ಹೇಳ್ತೀವಿ, ಇದಂತ ಏನು ಹೇಳ್ತೀವಿ, ಅದರಲ್ಲಿ ಈ ವಸ್ತುಗಳನ್ನು ಬೆರೆಸಬೇಕು. ಅಂದರೆ ಈ ವಸ್ತುಗಳನ್ನು ಇಡಬೇಕು. ಒಂದು ಕುಬೇರ ಯಂತ್ರ, ಒಂದು ಪೈರೇಟ್ನ ಒಂದು ಚಿಕ್ಕ ಕಲ್ಲು, ಮತ್ತೆ ಒಂದು 4-5 ಗೋಮತಿ ಚಕ್ರಗಳು, ಮತ್ತು ಕಮಲ್ ಗುಟ್ಟ ಅಂತ ಸಿಗುತ್ತೆ, ಅದು ಕೂಡ ಗ್ರಂಥಿಗೆ ಅಂಗಡಿಯಲ್ಲಿ ಸಿಗುತ್ತೆ. ಮತ್ತೆ ಒಂದು ಗುಲಗಂಜಿ, 4-5 ಗುಲಗಂಜಿ, ಮತ್ತು ಲಘು ಶ್ರೀಫಲ ಅಂತ ಬರುತ್ತೆ, ಅಂದರೆ ಒಂದು ಸಣ್ಣದ ತೆಂಗಿನಕಾಯಿ ಆಕಾರದ ಒಂದು ಬೀಜದ ಇದಿರುವಂಥದ್ದು, ಮತ್ತು ಕೆಂಪು ವೃಕ್ಷದ ಕವಚ ಅಂತ ಹೇಳ್ತೀವಿ, ಶ್ರೀಯಂತ್ರ ಮತ್ತು ಲಾಲ ಸುಪಾರಿ ಅಂತ ಬರುತ್ತೆ. ಅದ್ರ ಜೊತೆ ಲಕ್ಷ್ಮಿಯ ಕವಡೆಗಳು ಮತ್ತು ಕುಬೇರನ ಕೀ. ಇಷ್ಟನ್ನ ಆ ಕೆಂಪು ವಸ್ತ್ರದಲ್ಲಿ ಈ ಧನ ತ್ರಯೋದಶಿ ಎಂದು ಆ ಒಂದು ಲಕ್ಷ್ಮೀ ಪ್ರದೋಷ ಕಾಲದಲ್ಲಿ ಅದನ್ನು ಕಟ್ಟಿ ನಿಮ್ಮ ಮನೆಯಲ್ಲಿರುವಂಥ ಏನು ನೀವು ಒಂದು ಖಜಾನೆ ಅಂತ ಹೇಳ್ತೀವಿ, ಒಂದು ಲಾಕರ್ ಅಂತ ಹೇಳ್ತೀವಿ, ಅದನ್ನು ಆ ಒಂದು ಇದರ ಕಡೆ ಇರಿಸಿದಾಗ ಅದನ್ನು ದಿನನಿತ್ಯ ಪೂಜೆ ಮಾಡುವಂಥದ್ದು, ಮತ್ತು ವರ್ಷದಿಂದ ವರ್ಷಕ್ಕೆ ಈಚೆಗೆ ಅದಕ್ಕೆ ಬದಲಾವಣೆ ಮಾಡುವಂಥದ್ದು. ಈ ರೀತಿ ಮಾಡಿಕೊಂಡಾಗ ನಿಮಗೆ ಅದರ ಉತ್ತಮ ಫಲ ಸಿಗುವಂಥದ್ದು ಈ ಒಂದು ಅದ್ಭುತವಾದ ತಂತ್ರ ಭಾಗವಾಗಿರುವಂಥದ್ದು. ಗುರುಜಿ, ಇವಾಗ ನೀವಾಗಲೇ ಹೇಳಿದ್ರಿ ಸಾಸಿವೆ ಎಣ್ಣೆಯಿಂದ ನಾವು ಮನೆಯಲ್ಲಿ ದೀಪ ಹಚ್ಚಬೇಕು, ನಾಳೆಯಿಂದ ಅದು ಪ್ರಾರಂಭ ಮಾಡಿಕೊಂಡು ಅದರಿಂದ ಮುಂದಕ್ಕೆ 5 ದಿನಗಳ ಕಾಲ ಹಚ್ಚಬೇಕು ಅಂತ. ಈ 5 ದೀಪಗಳಿಗೆ ಏನು ಹೇಳಿದ್ರಿ, ಅದು ಬಾಗಿಲ ಬಳಿ ಹಚ್ಚಬೇಕಾ ಅಥವಾ ದೇವರ ಕೋಣೆಯಲ್ಲಿ ಹಚ್ಚಿಟ್ರೆ ಸಾಕಾ ಗುರುಜಿ? ನೋಡಿ, ಇದು ನಿಮಗೆ ಅನುಕೂಲಸ್ಥ ಆಗುವಂಥದ್ದು ಸ್ವಲ್ಪ ರಹಸ್ಯ ತಂತ್ರ ಆಗಿರುವುದರಿಂದ ನೀವು ಒಳಗಡೆ ದೇವರ ಮನೆಯಲ್ಲಾಗಿರ್ಬೋದು ಅಥವಾ ನಿಮ್ಮ ಖಜಾನೆ ಹತ್ರ ಆಗಿರ್ಬೋದು, ಒಂದು ಡಿವೈನ್ ಪ್ಲೇಸ್ ಅಂತ ಹೇಳ್ತೀವಲ್ಲ, ಸೊ ಆ ವಿಚಾರದಲ್ಲಿ ಇದನ್ನು ಹಚ್ಚಬೇಕು. ಉಳಿದಿರುವಂಥದ್ದು ಬಾಗಿಲ ಬಳೆ ಹಚ್ಚುವಂಥದ್ದು ನಿಮಗೆ ಮಣ್ಣಿನ ಹಣತೆ ವಿಚಾರವಾಗಿ ಈಗ ಸುಮಾರು LED ಲ್ಯಾಂಪ್ಸು ಆ ಥರ ಏನೇನೋ ಬಂದಿದೆ, ಅದನ್ನು ಹಚ್ಬೋದು. ಇದನ್ನು ಒಳಗಡೆ ಇದೊಂದು ತಂತ್ರ ಭಾಗವಾಗಿ ಮಾಡಿದ್ರೆ ಇದನ್ನು ತುಂಬ ಚೆನ್ನಾಗಿ ಉಪಯೋಗಿಸ್ಬೋದಮ್ಮ. ಓಕೆ ಗುರುಜಿ, ಮತ್ತಷ್ಟು ವಿಚಾರಗಳನ್ನು ದೀಪಾವಳಿ ಹಬ್ಬದ ವಿಷಯಕ್ಕೆ ಸಂಬಂಧಪಟ್ಟಂತೆ ಮಾತನಾಡೋಣ. ವೀಕ್ಷಕರೇ, ನಾವು ತಗೋತಾ ಇದ್ದೀವಿ ನಮ್ಮ ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮತ್ತೊಂದು ಚಿಕ್ಕ ವಿರಾಮ. ವೆಲ್ಕಮ್ ಬ್ಯಾಕ್. ವಿರಾಮದ ನಂತರ ಮತ್ತೆ ನಿತ್ಯ ಜ್ಯೋತಿರ ವಾಸ್ತು ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ವೀಕ್ಷಕರೇ, ದೀಪಾವಳಿ ಹಬ್ಬದ ದಿನ ಬಹುಮುಖ್ಯವಾಗಿ ದಾನ ಧರ್ಮ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗುರೂಜಿ ಸಾಕಷ್ಟು ಗೊಂದಲಗಳು ಕೂಡ ಜನರಲ್ಲಿ ಇರುತ್ತೆ. ಸೊ ಈ ದಿನ ನಾವು ದಾನ ಧರ್ಮವನ್ನ ಮಾಡಬಹುದಾ ಅಥವಾ ಪಡೆದುಕೊಳ್ಬಹುದಾ, ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ವೀಕ್ಷಕರಿಗೆ ಏನು ಹೇಳ್ತೀರಾ? ನೋಡಿ, ದಾನ ಧರ್ಮಗಳ ವಿಚಾರದಲ್ಲಿ ನಮ್ಮ ಕಾರ್ತಿಕ ಮಾಸದಲ್ಲಿ ವಿಶೇಷವಾಗಿ ದೀಪಾವಳಿ ಹಬ್ಬದ ದೀಪಗಳ ವಿಚಾರದಲ್ಲೇ ದೀಪೋತ್ಸವ ಮಾಡೋದ್ರಿಂದ ಒಂದು ದೀಪ ದಾನ ಕೊಡಬೇಕು ಅಂತ ಒಂದು ಶಾಸ್ತ್ರದಲ್ಲಿ ಉಲ್ಲೇಖ ಆಗಿರುವಂಥದ್ದು. ಎಷ್ಟಾದರೂ ಕೈಲಾದಷ್ಟು ಅವರೊಂದು ದೀಪಗಳ ದಾನವನ್ನು ನೀಡುವಂಥದ್ದು ತುಂಬ ಒಳ್ಳೆಯದು ಅಂತ ಹೇಳ್ತೀವಿ. ಅದಲ್ದಿರ ನಾವು ಒಂದು ಎಷ್ಟೋ ಒಂದು ಆಹಾರಗಳ ಧಾನ್ಯ ದಾನ ಕೊಡ್ಬೋದು, ಮತ್ತು ಒಂದು ಬಟ್ಟೆಯ ದಾನವನ್ನು ಕೊಡ್ಬೋದು. ಆದರೆ ತುಂಬ ವಿಶೇಷವಾಗಿ ಏನಾಗಿರುತ್ತೆ ಅಂದರೆ ಕೆಲವೊಬ್ಬರು ಬಳಸಿರುವಂಥ ಯೂಸ್ ಮಾಡಿರುವಂಥ ಬಟ್ಟೆಗಳನ್ನು ಕೊಡ್ತಾರೆ. ಸೊ ದಾನಗಳ ಮಹತ್ವ ಏನೇ ಕೊಟ್ಟರು ಕೂಡ ಹೊಸದನ್ನು ಕೊಡಬೇಕು. ಈಗ ಉದಾಹರಣೆಗೆ ಒಂದು ಎಲ್ಲೋ ಕಾರ್ಮಿಕ ವರ್ಗದವರಿಗೆ ದೀಪಾವಳಿಗೆ ಬೋನಸ್ ಅಂತ ಕೊಡ್ತಾರೆ, ಹೊಸ ಬಟ್ಟೆಗಳನ್ನು ಕೊಡ್ತಾರೆ. ಅದೇ ರೀತಿ ಸಾರ್ವಜನಿಕವಾಗಿ ಹೇಳೋದಂತಂದರೆ ನಿಮ್ಮ ರಾಶಿ ಅನುಸಾರವಾಗಿ ನಿಮ್ಮ ಇದರ ವಿಚಾರವಾಗಿ ನಿಮ್ಮ ಕೈಲಾದಷ್ಟು ದೀಪದಾನ ಮಾಡಿ ಅಥವಾ ಹೊಸ ಬಟ್ಟೆಯನ್ನು ಕೊಡಿ. ಒಂದು ಅನಾಥ ಆಶ್ರಮದಲ್ಲಾಗಿರ್ಬೋದು, ವೃದ್ಧಾಶ್ರಮದಲ್ಲಾಗಿರ್ಬೋದು, ಆರ್ಥಿಕ ಸಹಾಯ ಮಾಡಿ ಹೊಸ ಬಟ್ಟೆಗಳನ್ನು ಕೊಡಿ. ಈ ದಾನ ಕೊಡೋದ್ರಿಂದ ತುಂಬ ಶ್ರೇಷ್ಠ ಆಗಿರುವಂಥದ್ದು. ಅದರಲ್ಲಿ ದೀಪದಾನ ನಾನು ಹೇಳ್ದಂಗೆ ತುಂಬ ವಿಶೇಷವಾಗಿರುವಂಥದ್ದು. ಇದನ್ನು ಮಾಡಿದ್ರೆ ತುಂಬ ಶ್ರೇಯಸ್ಕರವಾಗುತ್ತೆ. ಗುರೂಜಿ, ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ದೀಪಾವಳಿ ಹಬ್ಬದ ಒಂದು ವಿಶೇಷ ಸಂದೇಶ ನಿಮ್ಮ ಕಡೆಯಿಂದ.
ನೋಡಿ, ಪ್ರತಿ ವರ್ಷನೂ ಪ್ರತಿಯೊಂದು ಹಬ್ಬಕ್ಕೆ ಪ್ರತಿಯೊಂದು ಸಂಕಲ್ಪ ಮಾಡಬೇಕು. ಸಂಕಲ್ಪ ಅಂದರೆ ಒಂದು ದೃಢ ನಿರ್ಧಾರ. ಈ ವರ್ಷದಲ್ಲಿ ನಾವು ಇಷ್ಟೊಂದು ಬೆಳೆದಿದ್ದೀವಿ, ಇಷ್ಟೊಂದು ಇದು ಮಾಡ್ತೀವಿ, ಮುಂದಿನ ವರ್ಷ ಈ ಒಂದು ದೀಪಾವಳಿಗೆ ನಾವು ಇದನ್ನು ನಮ್ಮಲ್ಲಿ ಒಂದು ಬದಲಾವಣೆ ತರ್ತೀವಿ, ಸಕಾರಾತ್ಮಕವಾಗಿ ವಿಚಾರವಾಗಿ, ಅದು ಆರ್ಥಿಕವಾಗಿರ್ಬೋದು, ಸ್ವಯಂಕೃತವಾಗಿ ಒಂದು ನಿರ್ಧಾರವಾಗಿರ್ಬೋದು, ಅದನ್ನು ಸಂಕಲ್ಪ ಮಾಡಿಕೊಂಡು ಪ್ರತಿ ಹಬ್ಬದಲ್ಲಿ ಒಂದು ರೆಸೊಲ್ಯೂಷನ್ ಅಂತ ಮಾಡ್ಕೊಳ್ಳಿ. ಅದರಿಂದ ನಿಮ್ಮ ಲೈಫಲ್ಲಿ ನಿಮಗೆ ಚೇಂಜಸ್ ಕಾಣಿಸುತ್ತೆ. ಈ ಹಬ್ಬ ಎಲ್ಲರಿಗೂ ಶುಭ ತರಲಿ ಅಂತ ಹಾರೈಸ್ತೀನಿ. ಗುರೂಜಿ ಇಷ್ಟೊತ್ತು ಕೂಡ ನಮ್ಮ ಜೊತೆ ಇದ್ದು ದೀಪಾವಳಿ ಹಬ್ಬದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅನೇಕ ಮಹತ್ವದ ಮಾಹಿತಿಯನ್ನ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀರಾ. ಹಾಗೆ ನಮ್ಮ ವೀಕ್ಷಕರ ಪ್ರಶ್ನೆಗಳಿಗೆ ಸಹ ಉತ್ತರವನ್ನ ನೀಡ್ತಾ ನಾಳಿನ ದಿನದ ಒಂದು ವಿಶೇಷತೆ ಹಾಗೆ ದ್ವಾದಶ ರಾಶಿಗಳ ಫಲಾಫಲವನ್ನ ಕೂಡ ತಿಳಿಸ್ಕೊಟ್ಟಿದ್ದೀರಾ. ಗುರೂಜಿ, ಧನ್ಯವಾದಗಳು. ಸರ್ವೇ ಜನೋ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ನೀವು ಗುರೂಜಿಗಳನ್ನ ನೇರವಾಗಿ ಭೇಟಿ ಮಾಡಬೇಕು ಅಂದ್ರೆ ಕೆಳಗಡೆ ಡಿಸ್ಪ್ಲೇ ಆಗ್ತಾ ಇದೆ, ಸ್ಕ್ರೀನ್ ಮೇಲೆ ನಂಬರ್ ಡಿಸ್ಪ್ಲೇ ಆಗ್ತಾ ಇದೆ. ಆ ನಂಬರ್ಗೆ ಕೂಡ ನೀವು ಕಾಲ್ ಮಾಡಬಹುದು ಅಥವಾ ವಾಟ್ಸ್ಆಪ್ ಮಾಡಬಹುದು. ಗುರೂಜಿಗಳನ್ನ ನೇರವಾಗಿ ಭೇಟಿ ಆಗಬಹುದು. ನಿಮ್ಮ ಎಲ್ಲಾ ಸಮಸ್ಯೆಗಳು, ಏನೇ ಸಮಸ್ಯೆ ಇರಲಿ, ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂತಾಗಿರ್ಬೋದು ಅಥವಾ ವಾಸ್ತು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಗಿರ್ಬೋದು, ಸೊ ಪ್ರತಿಯೊಂದು ಸಮಸ್ಯೆ, ಏನೇ ಸಮಸ್ಯೆಗಳಿದ್ರೂ ಸಹ ಸರಳ ಮತ್ತೆ ಸುಲಭ ಪರಿಹಾರ ಕ್ರಮಗಳನ್ನ ಗುರೂಜಿಗಳು ತಿಳಿಸ್ತಾರೆ. ಕಾಲ್ ಮಾಡಿ ಗುರೂಜಿಗಳ ಬಳಿ ಮಾತನಾಡಿ ಅಂತ ಹೇಳಿ ತಿಳಿಸ್ತಾ ಮತ್ತೊಮ್ಮೆ ಎಲ್ರಿಗೂ ದೀಪಾವಳಿ ಹಬ್ಬದ ಶುಭಾಶಯಗಳನ್ನ ತಿಳಿಸ್ತಾ ನಿಮ್ಮ ಬದುಕಿನಲ್ಲಿ ದೀಪಗಳ ಬೆಳಕು ಮತ್ತಷ್ಟು ಚಿಮ್ಮಲಿ ಅಂತ ಹೇಳಿ ಆಶಿಸ್ತಾ ಇವತ್ತಿನ ಕಾರ್ಯಕ್ರಮವನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಭೇಟಿಯಾಗೋಣ ಮತ್ತೊಂದು ಸಂಚಿಕೆಯಲ್ಲಿ. ನೋಡ್ತಾ ಇರಿ ಪ್ರಗತಿ ಟಿವಿ, ಇದು ನಿಮ್ಮಿಂದ ನಿಮಗಾಗಿ.